सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोस्तुते। ಓಂ ಶಾಂತಿ ಶಾಂತಿ ಶಾಂತಿ. ನಾವು ಶ್ರೀ ದೇವಿ ಮಹಾತ್ಮ್ಯದ ಪುರಾಣದ ಬಗ್ಗೆ ವಿಚಾರ ಮಾಡ್ತಿದ್ವಿ. ಈ ವಿಚಾರದಲ್ಲಿ ಸ್ವಲ್ಪ ಸೌಂಡ್ ಕೊಂಚ ಇದೇ ವಿಚಾರದ ಕ್ರಮದಲ್ಲಿ ನಾವು ಇವಾಗ 9ನೇ ಅಧ್ಯಾಯವನ್ನು ನಾವು ಪ್ರಾರಂಭ ಮಾಡ್ತಿದ್ದೀವಿ. ಮುಂಚೆ ನಾವು ಮಹಿಷಾಸುರನು ಮತ್ತು ಅವನ ಒಂದು 4 ಜನ ಮಂತ್ರಿಯರು ಮತ್ತು ಸೇನಾಧಿಪತಿಗಳನ್ನೆಲ್ಲನೂ ಕೊಂದಿದ್ದನ್ನು ನಾವು ತಿಳ್ಕೊಂಡ್ವಿ. ಇವೆಲ್ಲವೂ ಕೂಡ ನಮ್ಮಲ್ಲಿರುವ ಲೋಭ, ಮದ, ಮಾತ್ಸರ್ಯ, ಕಾಮ, ಕ್ರೋಧಾದಿಗಳಂತ ತಿಳ್ಕೊಂಡ್ವಿ. ಇವಾಗ ದೇವಿಯ ಸ್ತುತಿಯನ್ನು ಮಾಡ್ತಾರೆ. ದೇವತೆಗಳೆಲ್ಲ ಮಹಿಷಾಸುರನ ಕೊಂದ ಮೇಲೆ ಲಕ್ಷ್ಮೀ ಅವತಾರದಲ್ಲಿರುವ ದೇವಿಯನ್ನು ಸ್ತುತಿ ಮಾಡ್ತಾರೆ. ಉಪನಿಷತ್ತು ಮಂತ್ರಗಳಿಂದ ಸ್ತುತಿ ಮಾಡ್ತಾರೆ. ಮಹಿಷನು ಮಡಿಯಲು ಇಂದ್ರಾದಿ ದೇವತೆಗಳು ನಮಿಸಿ ಕೈ ಮುಗಿದು ಪರದೇವತೆಯನ್ನು ನೋಡುತ್ತಾ ರೋಮಾಂಚನ ಆನಂದದ ಕಣ್ಣೀರು ಸುರಿಸುತ್ತಾ ಉಪನಿಷತ್ತುಗಳ ವಾಕ್ಯದಿಂದ ಕರುಣೆ ಭಕ್ತಾದೀನೆ ಎಂದು ಸ್ತುತಿಸಿದರು. ನಿನ್ನಿಂದ ಉದಿಸಿದ ಸತ್ವ, ರಜ, ತಮ ಗುಣಗಳಿಂದ ಹರಿ ಅಜರರು ಹುಟ್ಟಿದರು. ನಿನ್ನ ಪಾದಧೂಳಿಯ ಬಲದಿಂದ ಜಗತ್ತಿನ ಕಾರ್ಯವನ್ನು ಮಾಡುವರು. ದೇವತೆಗಳು ನಿನ್ನ ಆಜ್ಞೆಯಂತೆ ನಡೆಯುವ ಗೊಂಬೆಗಳು. ಸರ್ವಜೀವರು ಸರ್ವ ಜಗತ್ತು ನಿನ್ನ ನಿಯಮದಂತೆ ನಡೆಯುತ್ತಿರುವುದು. ನಿನ್ನ ಪ್ರಕಾಶ ರೂಪ ಅರಿವೇ ಶಿವರು, ಜೀವರು, 36 ತತ್ವಗಳು, ಪಂಚಮಹಾಭೂತಗಳು ಆಗಿರುವವು. ಜಗತ್ತಿನ ಸರ್ವ ಪ್ರಾಣಿಗಳು, ಸರ್ವಶಕ್ತಿಗಳು, ಸರ್ವ ವ್ಯವಹಾರಗಳು, ಸರ್ವ ಬೆಳಕುಗಳು, ಸರ್ವರಾಜರ ವಸ್ತುಗಳೆಲ್ಲ ನಿನ್ನ ಅರಿವಿನಿಂದಾಗಿರುವವು. ನೀನು ಸದಾ ಇರುವವಳು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ಗುಣಗಳು, ಸರ್ವ ಕ್ರಿಯೆಗಳು, ಕ್ರಿಮಿ, ಪಶು ಮೊದಲಾದ 84 ಲಕ್ಷ ಜೀವರಾಶಿಗಳು, ಅನೇಕ ಸಂಶಯ ನಿಶ್ಚಯಗಳು, ಅನೇಕ ನಾಮರೂಪಗಳು, ಅನೇಕ ಭಕ್ತಿಗಳು, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ ಮತಗಳು, ನಾನಾ ವಿಧ ಜಾತಿಗಳು ನೀನೇ ಆಗಿರುವೆ. ಆದ್ದರಿಂದ ಯಾವುದೇ ಪ್ರಕಾರದಂಥ ಭೇದ ಬುದ್ಧಿ ಇಟ್ಕೋಬಾರ್ದು. ನಾನು ದ್ವೈತವಾದಿ, ನಾನು ಅದ್ವೈತವಾದಿ, ವಿಶಿಷ್ಟಾದ್ವೈತವಾದಿ ಅಂದ್ಬಿಟ್ಟು ನಾನು ಶಕ್ತಿ ಉಪಾಸಕ ಅನ್ನೋದು ಎಲ್ಲವೂ ದೇವಿಯ ಸ್ವರೂಪನೇ ಆಗಿರ್ತಾರೆ. ಒಂದೇ ಪರಮಾತ್ಮದಲ್ಲಿ ಒಂದೇ ಪರಮಾತ್ಮ ಹಲವಾರು ರೂಪಗಳಲ್ಲಿ ಕಾಣಿಸ್ಕೊಳ್ತಾ ಇರ್ತಾನೆ. ನೀರೇ ತೆರೆ ನೊರೆ ಬುರುಗುಗಳಾದಂತೆ ಬೀಜವೇ ಪರಿಣಾಮದಿಂದ ಬೇರು, ಬೋಟೆ, ಟೊಂಗೆ, ಎಳೆ, ಹೂ, ಕಾಯಿಗಳಾದಂತೆ ನೀನೇ ಲೀಲಾಮೃತದಿಂದ ಜಗದ್ರೂಪಲಾಗಿರುವುದರಿಂದ ಸ್ತ್ರೀ ಪುರುಷರು, ಸಿರಿ, ಸತಿ, ಸುತಾದಿಗಳು, ಬಂಧು ಬಳಗಗಳು, ಇಷ್ಟಾನಿಷ್ಟಗಳು, ಅರಿಯುವ, ಇಚ್ಛಿಸುವ, ಪ್ರವೃತ್ತಿಸುವ ಸರ್ವಕರ್ಮ ಮೊದಲಾದವುಗಳೆಲ್ಲ ನೀನು. ಇದು ಅತಿಶಯ ವಸ್ತುವಾಗಿರುವುದು. 14 ಲೋಕಗಳು, ಆಕಾಶ, ವಾಯು, ಅಗ್ನಿ, ನೀರು, ಭೂಮಿಗಳು ನೀನು. ದಡ್ಡರು, ಜ್ಞಾನಿಗಳು, ನೋಡು ದಡ್ಡರು ಕೂಡ ಅಷ್ಟೇ, ಕಳ್ಳರಿರ್ಬೋದು, ಒಳ್ಳೆಯರಿರ್ಬೋದು, ಕೆಟ್ಟ ಎಲ್ಲರಲ್ಲೂ ಕೂಡ ದೇವಿನೇ ಇರ್ತಾಳೆ. ಆ ಭಾವನೆಯಲ್ಲಿ ನಾವು ಸರ್ವಾತ್ಮ ಭಾವ ಪತ್ತಿಯನ್ನು ತಗೋಬೇಕು. ಇಲ್ಲ ಅಂದರೆ ನಮಗೆ ಭೇದ ಬುದ್ಧಿ ಹೋಗೋದಿಲ್ಲ. ಎಲ್ಲವನ್ನು ನಾವು ನಮಗಿಂತ ಭಿನ್ನ, ಅವನು ಬೇರೆ ಇವನು ಬೇರೆ ಅಂತ ಎಷ್ಟೋ ಲಕ್ಷಣಗಳಿಂದ ಬೇರೆ ಮಾಡ್ಕೊಂಡ್ಬಿಡ್ತೀವಿ. ಸರ್ವ ಸಾಕ್ಷಿಯು ಸರ್ವವೂ ನೀನಾಗಿರುವೆ. ಅಗ್ನಿ ಮೊದಲಾದವುಗಳಿಂದ ವಿಕಾರವಾಗದ ಪ್ರಕಾಶವು ಒಳ ಹೊರಗೆ ಪರಿಪೂರ್ಣವಾಗಿ ತುಂಬಿರಲು ಅದರ ಅನಂತ ಭಾಗಗಳಲ್ಲಿ ಕಿಡಿಮಾತ್ರವನ್ನು ಧರಿಸಿ ಸೂರ್ಯ, ಚಂದ್ರ, ಅಗ್ನಿ, ವಿದ್ಯುತ್ ಮೊದಲಾದವುಗಳು ಪ್ರಕಾಶಿಸುವವು. ಜಗತ್ತಿನೊಳಗೆ ಸರ್ವ ಪ್ರಕಾಶಗಳೆಲ್ಲ ನೀನೇ ಆಗಿರುವೆ. ನೀನು ಪರಿಪೂರ್ಣಲಾದುದರಿಂದ ಜಗತ್ತಿನ ಸರ್ವ ವ್ಯವಹಾರಗಳು ನೀನೇ ಆಗಿರುವೆ.
ನಿನ್ನ ಶಕ್ತಿಯಿಂದ ಅನಂತ ಬ್ರಹ್ಮಾಂಡಗಳು ಹುಟ್ಟಿ ತೋರಿ ಲಯಿಸುವವು. ನಿನ್ನ ಶಕ್ತಿಯಿಂದಲೇ ಕೋಟಿ ಬ್ರಹ್ಮಾದಿಗಳು ಜನಿಸಿ ಅಲ್ಲಿಯೇ ಅಡಗುವರು. ಸರ್ವಶ್ರುತಿಗಳಿಂದ ಹೊಗಳಲ್ಪಟ್ಟ ನಿರ್ಮಲ ಬ್ರಹ್ಮಸ್ವರೂಪಳಾದ ದೇವಿಯ ಮುಂದೆ ಮಹಿಷಾಸುರನ ಕೇಡು ಎಷ್ಟರದು. ನೀನೇ ಗತಿಯೆಂದು ನಿನ್ನ ನಂಬಿದವನನ್ನು ತಡವಿ ಯಾರು ಬದುಕಲಾರರು. ನೀನು ಯಾವನ ಮೇಲೆ ಸಿಟ್ಟಾಗುವೆಯೋ ಅವನನ್ನು ಲೋಕದಲ್ಲಿ ಯಾರೂ ರಕ್ಷಿಸಲಾರರು. ಸರ್ವವನ್ನು ರಕ್ಷಿಸುವುದಕ್ಕೂ ಕೊಳ್ಳುವುದಕ್ಕೂ ನೀನೇ ಒಡೆಯಲಾಗಿರುವಿ. ನಿನ್ನ ಮಹಿಮೆಯನ್ನು ಸದಾ ನೆನೆಯುವನು ಮರಣರಹಿತನಾಗುವನು. ಸದಾ ನಿನ್ನನ್ನು ಪೂಜಿಸುವ ಸ್ತುತಿಸುವ ಧ್ಯಾನದಿಂದ ಮೈಮರೆಯುವವನಿಗೆ, ನಿನ್ನ ಚರಿತ್ರೆಯನ್ನು ಓದುವವನಿಗೆ, ನಿನ್ನನ್ನೇ ಪರಬ್ರಹ್ಮವೆಂದು ತಿಳಿದವನಿಗೆ ನಿನ್ನ ಸ್ವರೂಪ ದೊರಕುವುದು. ಅವನಿಗೆ ಹರಿಹರರ ಸರಿಯಲ್ಲೆಂದು ದೇವತೆಗಳು ನುಡಿದರು. ನಿನ್ನನ್ನು ಪೂಜಿಸುವ ಸೇವಿಸುವ ಸ್ತುತಿಸುವವನ ಐಶ್ವರ್ಯಕ್ಕೆ ಯಾವುದೂ ಸರಿಯಿಲ್ಲ. ಪೂರ್ವದಲ್ಲಿ ನಿನ್ನ ಭಜಿಸಿದ ಬ್ರಹ್ಮ ಹರಿಹರರಿಗೆ ಜಗತ್ತಿನ ಉತ್ಪತ್ತಿ ರಕ್ಷಣಾ ಲಯಿಸುವ ಅಧಿಕಾರವನ್ನು ಕೊಟ್ಟೆ. ನಿನ್ನ ನಾಮವನ್ನು ಉಚ್ಚರಿಸುವವನಿಗೆ ಏನೂ ಅಸಾಧ್ಯವಿಲ್ಲ. ನೀನು ಯಾರಿಗೆ ದಯೆ ತೋರಿಸುವೆಯೋ ಅವನು ಬ್ರಹ್ಮನಾಗುವನು. ಈ ಮಾತನ್ನು ಚೆನ್ನಾಗಿ ತಿಳ್ಕೋಬೇಕು. ಭಗವಂತನು ಯಾರಿಗೆ ಮೋಕ್ಷನ ಕೊಡಬೇಕಂತ ಡಿಸೈಡ್ ಮಾಡ್ತಾನೋ ಅವನೇ ಮುಕ್ತಿಯನ್ನು ಹೊಂದೋದಕ್ಕೆ ಅರ್ಹನಾಗ್ತಾನೆ. ನಾವು ಭಗವಂತನಿಗೆ ಇಟ್ಕೊಂಡು ಭಗವಂತ ನಮ್ಮನ್ನು ಗಟ್ಟಿಗೆ ಇಟ್ಕೊಂಡ್ಬಿಟ್ರೆ ತುಂಬ ಸೇಫ್ಟಿ ಇರುತ್ತೆ. ನಾವು ಗುರುಗಳನ್ನು ಇಟ್ಕೊಳ್ಳೋದಕ್ಕೆ ಗುರುಗಳು ನಮ್ಮನ್ನು ಇಟ್ಕೊಂಡ್ಬಿಟ್ರೆ ತುಂಬ ಸೇಫ್ಟಿಯಾಗಿರುತ್ತೆ. ಆ ಮಟ್ಟಕ್ಕೆ ನಮ್ಮ ಉಪಾಸನೆ ಶ್ರದ್ಧಾ ಭಕ್ತಿ ಆ ಮಟ್ಟಕ್ಕೆ ಇರಬೇಕು. ಅವನನ್ನು ನಿನ್ನೊಳಗೆ ಸಮರಸ ಮಾಡಿಕೊಳ್ಳುವಿ. ನೀನು ದಯಾಸಾಗರಳು. ನಿನ್ನ ಚಿಚ್ಚಕ್ತಿಯ ಸ್ವರೂಪವನ್ನು ಒಮ್ಮೆ ಮನಸ್ಸಿನಲ್ಲಿ ನೆನೆದರೆ ನಿನಗೆ ಪರ್ವತದಷ್ಟು ಭಾರವಾಗುವುದು. ಅದನ್ನು ತೀರಿಸಲು ಸದಾ ಸಿದ್ಧಳಿರುವಿ. ನಿನ್ನ ಧ್ಯಾನದಲ್ಲಿ ಮುಳುಗಿದವನಿಗೆ ಯಾವುದರ ಕೊರತೆ ಇಲ್ಲ. ಅವನಿಗೆ ಸ್ವರೂಪವನ್ನೇ ಕೊಟ್ಟು ನಿನ್ನಂತೆಯೇ ಮಾಡಿಕೊಳ್ಳುವಿ. ಇಲ್ಲಿ ಸ್ವಲ್ಪ ಸ್ಮರಣೆ ಮಾಡ್ಕೋಬೇಕು. ಕಣ್ಣು ರೆಪ್ಪೆ ಮುಚ್ಚಿ ತೆಗೆಯುವಷ್ಟು ವೇಳೆಯಲ್ಲಿ ನಮ್ಮ ಮನಸ್ಸು ಒಮ್ಮೆಯಾದರೂ ಶಕ್ತಿಯ ಸ್ವರೂಪದಲ್ಲಿ ಕೂಡಿದರೆ ಪುನಃ ಜನ್ಮ ಬರುವುದಿಲ್ಲ. ಸ್ವಲ್ಪ ಸಮಯ ಕೂಡ ನಾವು ದೇವಿ ಬಗ್ಗೆ ನಮ್ಮ ಒಳಗಡೆ ಇರೋ ಪರಮಾತ್ಮನ ಸ್ವರೂಪದ ಬಗ್ಗೆ ಚಿಂತೆ ಮಾಡಿದ್ರೆ ಮತ್ತೆ ಇನ್ನೊಂದು ಸತಿ ಪುನರ್ಜನ್ಮ ಬರೋದಿಲ್ಲ. ಸರ್ಪ ಕಚ್ಚಿದ ಶರೀರವು ವಿಷಮಯವಾಗುವಂತೆ ಯಾವ ಶರೀರವು ಸ್ವರೂಪ ಸ್ಮರಣೆಯಿಂದ ಯುಕ್ತವಾಗುವುದೋ ಆ ಶರೀರವು ಶಕ್ತಿಯ ದೇಹವೇ ಆಗುವುದು. ಇಲ್ಲಿ ಹೆಂಗೆ ಧ್ಯಾನ ಮಾಡಬೇಕಂತ ನಾವು ತಿಳ್ಕೋಬೇಕು. ಧ್ಯಾನವೆಂದರೆ ಕೇವಲ ಉಪಾಸನೆ ಅಲ್ಲ. ತೈಲಧಾರೆಯಂತೆ ಶಕ್ತಿ ಸ್ವರೂಪನಾದ ಆಕಾರವನ್ನು ಮನನ ಮಾಡುವುದು. ಯಾವುದೇ ಒಂದು ಸಗುಣ ರೂಪ ಆಗಲಿ ನಿರ್ಗುಣ ರೂಪ ಆಗಲಿ ಕಂಟಿನ್ಯೂಸ್ ಆಗಿ ಮಾಡೋದನ್ನು ಅಭ್ಯಾಸ ಮಾಡಬೇಕು. ಸ್ವಲ್ಪ ಹೊತ್ತು ಮಾಡಿ ಮತ್ತೆ ಬಿಟ್ಬಿಟ್ರೆ ಆ ಗ್ಯಾಪ್ ಬಂದುಬಿಟ್ರೆ ಅದರದ್ದು ಪವರ್ ಸಿಗೋದಿಲ್ಲ. ಈಗ ಕಬ್ಬಿಣವನ್ನು ಬಿಸಿ ಮಾಡಿಬಿಟ್ಟು ಅದನ್ನು ಯಾವುದೋ ಕತ್ತಿನೋ ಏನೋ ಮಾಡಬೇಕಂದ್ಬಿಟ್ಟು ಆ ಹೀಟ್ ಇದ್ದಾಗಲೇ ನಾವು ಕರೆಕ್ಟಾಗಿ ಅದ್ರ ಮೇಲೆ ಏಟು ಹೊಡಿತಾ ಇದ್ದರೆ ನಮ್ಗೆ ಇಷ್ಟ ಬಂದದ್ದು ತಯಾರು ಮಾಡ್ಕೋಬೋದು. ನಾವು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ರೆ ಮತ್ತೆ ತಣ್ಣಗಾಗುತ್ತೆ, ಮತ್ತೆ ಬಿಸಿ ಮಾಡಬೇಕಾಗುತ್ತೆ. ಮತ್ತು ಎಷ್ಟು ನೀನು ಹೊಡೆದ್ರೂ ಕೂಡ ಅದು ಕೆಲಸಕ್ಕೆ ಬರೋದಿಲ್ಲ. ಅದಕ್ಕೆ ಕಂಟಿನ್ಯೂಟಿ ಇರಬೇಕು. ಧ್ಯಾನದಿಂದ ತನಗೆ ಮೊದಲಿನಲ್ಲಿದ್ದ ದೇವತಾದಿಗಳು ಬರುತ್ತಿರಲು ಸದಾ ತನ್ನ ಸ್ವರೂಪದ ಸ್ವರೂಪ ಅಂದರೆ ಜ್ಞಾನಶಕ್ತಿಯ ಸ್ವರೂಪ ಧ್ಯಾನದಿಂದ ದೊರೆಯುವುದರಲ್ಲಿ ಆಶ್ಚರ್ಯವಿಲ್ಲ. ಶಕ್ತಿ ಸ್ವರೂಪವಾದ ಓಂಕಾರವನ್ನು 10 ಸಾರೆ ಚಿತ್ತಶುದ್ಧಿಯಾಗಿ ಸರ್ವ ವಿಘ್ನಗಳು ನಾಶವಾಗುವವು. ಓಂಕಾರದಲ್ಲಿ ತುಂಬ ಪವರ್ಫುಲ್ ಆಗುತ್ತೆ. ಓಂಕಾರ ಧ್ಯಾನದ ಸಾಧನವಷ್ಟೇ ಅಲ್ಲ, ಧ್ಯಾನದ ಸಾಧ್ಯವೂ ಇರುವುದು. ತಮ್ ಜ್ಞಾತ್ವಾ ಮೃತ್ಯುಮತೀತ್ಯ ನಾಣ್ಯ ಪಂಥ ವಿಮುಕ್ತಯೇ ಅಂದರೆ ಆ ಶಕ್ತಿಯ ಸ್ವರೂಪವನ್ನು ಧ್ಯಾನಿಸಿ ಮರಣವನ್ನು ದಾಟಿ ಅದೇ ಸ್ವರೂಪವನ್ನು ಹೊಂದುವನು. ಮುಕ್ತಿಯ ಪ್ರಾಪ್ತಿಗೆ ಧ್ಯಾನದ ಹೊರತು ಅನ್ಯ ಯಾವ ಸಾಧನವಿಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡುವುದು ಬಹು ಯೋಗ್ಯವು. ಬೆಳಗ್ಗೆ ಹೊತ್ತು
ಬೆಳಗಿನ ಸಮಯದಲ್ಲಿ ಬೇರೆ ಏನು ಹೆಚ್ಚು ಸಂಸಾರ ಇಟ್ಕೋಬಾರ್ದು. ಮಹಾ ಅಂದರೆ ಸ್ವಲ್ಪ ಕಸ ಗುಡಿಸೋದು ಇಟ್ಕೋಬೇಕು, ಇಲ್ಲ ಪೂಜೆ ಆರತಿಗಳಿಂಥದ್ದು ದೈವಿ ಕಾರ್ಯ ಇಟ್ಕೋಬೇಕು. ಅದಾದಮೇಲೆ ಬ್ರಹ್ಮಮುಹೂರ್ತ ಎಲ್ಲ ಆದಮೇಲೆ ಬೇರೆ ಕೆಲಸಗಳು ಇಟ್ಕೋಬೇಕು. ಇದು ಕೇವಲ ಧ್ಯಾನಕ್ಕೆ ಉಪಯೋಗಿಸ್ಕೋಬೇಕು. ನಿನ್ನ ಭಕ್ತರನ್ನು ಯಾರಾದರೂ ನಿಂದಿಸಿದರೆ ಅವರನ್ನು ಅವರ ವಂಶ ಸಹಿತ ಕಡಿಯುವೆ. ಅದಕ್ಕೆ ಭಕ್ತರ ಮೇಲೆ ಯಾವತ್ತೇ ಆಗಲಿ ಜಗಳಕ್ಕಾಗಲಿ ಬೇರೆ ಕೈಯಕ್ಕಾಗಲಿ ಹೋಗಬಾರ್ದು ಅಂತಾರೆ. ನಮ್ಮ ಆಶ್ರಮದಲ್ಲೇ ಒಂದು ಘಟನೆ ನೋಡಿದೆ. ನಾವು ಓದಿದ್ದ ನಮ್ಮ ಗುರುಗಳ ಆಶ್ರಮದಲ್ಲಿ ಒಬ್ಬ ನಾಗಬಾಬಾ ಇರ್ತಾನೆ. ನನಗೆ ಒಳ್ಳೆಯ ಸ್ನೇಹಿತ ಆಗಿದ್ದ. ಆ ನಾಗಬಾಬಾನು ಇನ್ನೊಬ್ಬ ವೈಟ್ ಎಲ್ಲ ಡ್ರೆಸ್ಸಲ್ಲಿ ಒಬ್ಬ ಬ್ರಹ್ಮಚಾರಿ ಇದ್ದಾನೆ. ಅವರಿಬ್ಬರಿಗೇನೋ ಜಗಳ ಆಗಿದೆ. ಜಗಳ ಆಗಿಬಿಟ್ಟು ಆ ಜಗಳ ದೊಡ್ಡದಾಗಿ ಆಗಿ ದೊಡ್ಡ ಮಟ್ಟಕ್ಕೆ ಹೋಗ್ಬಿಟ್ಟು ಆ ಬಿಳಿ ಬಟ್ಟೆಲಿರೋ ಬ್ರಹ್ಮಚಾರಿ ಒಂದು ದಿವಸ ಕೋಪ ಬಂದುಬಿಟ್ಟಿದ್ದು ಆ ನಾಗಬಾಬಾಗೆ, ನೀನು ಮೈಯೆಲ್ಲ ಹುಣ್ಣಾಗಿ ಸಾಯಬೇಕು, ನೀನು ಹುಳುಗಳು ಬಿದ್ದು ಸಾಯಬೇಕು, ಮೈಯೆಲ್ಲ ಹುಣ್ಣಾಗಿ ಸಾಯಬೇಕಂತ ಶಾಪ ಕೊಟ್ಟಿದ್ದಾನೆ. ಶಾಪ ಕೊಟ್ಟರೆ ಏನು, ಅದಕ್ಕೆ ಯೋಗ್ಯತೆ ಇರಬೇಕು. ಸುಮ್ಮನೆ ಶಾಪ ಕೊಟ್ಬಿಟ್ರೆ ಆಗಿಬಿಡ್ತಾರೆ. ಈ ನಾಗಬಾಬಾಗೆ ಸಿಕ್ಕಾಪಟ್ಟೆ ಅದನ್ನೇನು ಹೆಚ್ಚು ಶಾಸ್ತ್ರ ಜ್ಞಾನ ಅವೆಲ್ಲ ಓದಿಲ್ಲ, ಬಟ್ ಉಪಾಸನೆ ಭಯಂಕರವಾಗಿ ಮಾಡ್ತಾನೆ. ಡೈಲಿ ನಿತ್ಯದಿಂದ ನಾಗಬಾಬಾ ಮಾಡಿದ್ರೆ ಉಪಾಸನೆ ಭಯಂಕರವಾಗಿ ಮಾಡ್ತಾನೆ. ಮಾಡಿಬಿಟ್ಟು ಆ ದೇವಿ ಮುಂದೆ ಪೂಜೆ ಮಾಡೋ ಕಣ್ಣೀರು ಹಾಕ್ಕೊಂಡು ಸ್ವಲ್ಪ ಕಣ್ಣೀರು ಹಾಕ್ಕೊಂಡಿದ್ದಾನೆ. ಇವನು ಶಾಪ ಹಾಕಿ ಇವನಿಗೆ ಮೈಯೆಲ್ಲ ಹುಣ್ಣುಗಳು, ನಾ ಕಣ್ಣಾರೆ ನೋಡ್ತೇನೆ, ಮೈಯೆಲ್ಲ ಹುಣ್ಣುಗಳು ಬಂದ್ಬಿಡ್ತು. ಯಾವ ಟ್ರೀಟ್ಮೆಂಟು ಯಾವ ಹಾಸ್ಪಿಟ್ಲಿಗೆ ಹೋದರೂ ಕೂಡ ವಾಸಿ ಆಗ್ತಾ ಇರಲಿಲ್ಲ. ಎಷ್ಟು ಹುಣ್ಣುಗಳಾಗ್ಬಿಟ್ಟಂದರೆ ಅವ್ನಿಗೆ ಕೂತ್ಕೊಳ್ಳೋಕ್ಕಾಗಲಿಲ್ಲ, ಮಲಗೋದಕ್ಕಾಗಲಿಲ್ಲ. ಆಶ್ರಮ ಬಿಟ್ಟು ಓಡೇ ಹೋಗ್ಬಿಟ್ಟು ಅವನು. ಮತ್ತು ಆಶ್ರಮ ಬಿಟ್ಟು ಹೋದ್ಮೇಲೆ 6 ತಿಂಗಳಿಗೋ ಏನೋ ಮತ್ತೆ ಅದು ವಾಸಿ ಆಯ್ತಂತೆ. ಅದಕ್ಕೆ ಭಕ್ತರ ತಂಟೆಗೆ ಯಾವತ್ತೂ ಹೋಗಲೇಬಾರ್ದು. ಸಾಮಾನ್ಯ ವ್ಯಕ್ತಿ ಹತ್ರ ನೀನು ಜಗಳ ಮಾಡಿಕೊಂಡ್ರೂ ಕೂಡ ಏನಾಗೋದಿಲ್ಲ. ಆ ಥರ ದೇವರನ್ನೇ ಅಷ್ಟೊಂದು ದೇವಿಯ ಉಪಾಸನೆ ಮಾಡ್ತಾ ಇರೋರ ತಂಟೆಗೆ ಹೋದರೆ ಫುಲ್ಲು ರಿವರ್ಸ್ ಎಫೆಕ್ಟ್ ಆಗಿಬಿಡುತ್ತೆ ಆ ಥರ. ಅದಕ್ಕೆ ಇಲ್ಲಿ ಹೇಳ್ತಾರೆ, ನಿನ್ನ ಭಕ್ತರನ್ನು ಯಾರಾದರೂ ನಿಂದಿಸಿದರೆ ಅವರನ್ನು ಅವರ ವಂಶ ಸಹಿತ ಕಡಿಯುವೆ. ನಿನ್ನ ಭಕ್ತನಿದ್ದಲ್ಲಿ ನೀನಿರುವೆ. ನಿನ್ನ ಭಕ್ತನ ಗಾಳಿ ಹಾಯಲು ಸರ್ವ ಪಾಪಗಳು ಹೋಗುವವು. ಭಕ್ತನು ನಿನಗೆ ಪ್ರೇಮವುಳ್ಳವನು, ಇದು ಸತ್ಯವೆಂದು ದೇವತೆಗಳು ನುಡಿದರು. ಭಕ್ತ ಎಲ್ಲ ದೇಶ, ಎಲ್ಲ ಕಾಲ, ಎಲ್ಲ ವಸ್ತುಗಳಿಗಿಂತ ತನ್ನ ಆತ್ಮನಲ್ಲಿ ಇದ್ದಷ್ಟು ಪ್ರೇಮವನ್ನು ದೇವಿಯಲ್ಲಿಡುವುದೇ ನಿಜ ಭಕ್ತಿಯು. ಅಂತಹ ಭಕ್ತಿಯುಳ್ಳವನೇ ಭಕ್ತನು. ಆ ಭಕ್ತಿಯು ನಿರಪೇಕ್ಷೆ, ನಿರ್ಭಯ, ಅನನ್ಯ, ನಿರತಿಶಯವಾಗಿರಬೇಕು. ಎಳೆಯ ಕರುವು ತನ್ನ ತಾಯಿಯನ್ನು ಅರಸಿ ಬಳಲುವಂತೆ ಭಕ್ತನು ದೇವಿಯ ದರ್ಶನದ ಸಲುವಾಗಿ ಬಳಲುತ್ತಿರಬೇಕು. ತಾಯಿಯೇ, ನಿನ್ನ ದರ್ಶನದ ಹೊರತು ನನಗೆ ಯಾವ ಆಶೆ ಇಲ್ಲ. ನಿನ್ನ ಪಾದದರ್ಶನಕ್ಕಾಗಿ ಸೊರಗುತ್ತಿರುವೆನು. ನಿನ್ನೊಡನೆ ಮಾತನಾಡಲು ಪಾದ ಮುಟ್ಟಿ ನಮಸ್ಕರಿಸಲು ಇಚ್ಛಿಸುವೆನು. ಒಡಲು ಹಸಿದರೂ ಅನ್ನವಿಲ್ಲದೆ ಇರಬಹುದು, ಬೇಡಿದರೆ ಪ್ರಾಣವನ್ನಾದರೂ ಕೊಡಬಹುದು. ತಾಯಿಯೇ, ನಿನ್ನ ದರ್ಶನವಿಲ್ಲದೆ ಜೀವಿಸುವುದು ಸರ್ವಥಾ ಆಗದು. ಹೀಗೆ ದೇವಿಯ ದರ್ಶನದ ಹಂಬಲ ಹೆಚ್ಚಾದವನೇ ನಿಜವಾದ ಭಕ್ತನು. ಭಕ್ತಿ ಅಂದರೆ ಕೇವಲ ಪರಮಾತ್ಮ ಬೇಕಂತ ಕೋರಬೇಕು. ನನಗೆ ಆ ವಸ್ತು ಬೇಕು, ಈ ವಸ್ತು ಬೇಕು ಅಂತ ಕೇಳೋನು ಭಕ್ತನಲ್ಲ. ಯಾವುದು ಬೇಡ ನನಗೆ ನೀನಿದ್ರೆ ಸಾಕು ದೇವರೇ ಅಂತ ಆ ಮಟ್ಟದಲ್ಲಿ ನಾವು ಭಕ್ತಿ ಮಾಡಬೇಕು. ನಿನ್ನ ದಯೆಯುಳ್ಳ ಭಕ್ತನು ಮನೆಯಲ್ಲಿರಲಿ, ಅಡವಿಯಲ್ಲಿರಲಿ, ಅಗ್ನಿಯ ಸಂಬಂಧವಿದ್ದಲ್ಲಿರಲಿ, ಯುದ್ಧದಲ್ಲಿರಲಿ, ನೀರಿನಲ್ಲಿ ಮುಳುಗುವ ಪ್ರಸಂಗದಲ್ಲಿರಲಿ, ಗವಿಯ ಮಾರ್ಗದಲ್ಲಿ ನಡೆಯುತ್ತಿರುವಲ್ಲಿ ನೀನು ದೊಡ್ಡ ಕತ್ತಿ ಡಾಲುಗಳನ್ನು ಧರಿಸಿಕೊಂಡು ಅವನನ್ನು ರಕ್ಷಿಸುವುದಕ್ಕಾಗಿ ಸದಾ ಅವನ ಹತ್ತಿರವಿರುವೆ. ಅಂದರೆ ಭಕ್ತನನ್ನು ಸರ್ವ ರೀತಿಯಿಂದ ರಕ್ಷಿಸುವ ಭಾರವು ನಿನ್ನದಿರುವುದರಿಂದ ಭಕ್ತನಿಗೆ ಯಾವ ಭಯವಿರುವುದಿಲ್ಲ. ದೇವಿಗೆ ಯಾವ ಆಸೆ ಇಲ್ಲದಿದ್ದರೂ ಅಂದರೆ ಭಕ್ತನ ಆಸೆ, ಅವನ ಬಿಡದಿರುವ ಆಸೆ, ಅವನ ಸಿರಿ ಸತಿ ಸುತಾದಿ ಬಾಂಧವರ ರಕ್ಷಿಸುವ ಆಸೆ ನಿನಗೆ ಸದಾ ಇರುತ್ತಿರಲು ನೀನೇ ನಿರಾಶೆ ವಸ್ತು ಎಂಬುದು ಹೇಗೆ ಎಂದರು. ದೇವಿಗೆ ಆ ಭಕ್ತರಿಗೆ ಅವ್ರಿಗೇನು ಆಸ್ತಿ ಮೇಲೆ ಸಂಪತ್ತಿ ಮೇಲೆ ಏನು ಅವ್ರಿಗೇನಿರೋದಿಲ್ಲ, ಅವ್ರೇನು ಕೋರೋದು ಕೂಡ ಇಲ್ಲ. ಬಟ್ ದೇವಿ ಅವ್ರನ್ನ ಅದನ್ನೆಲ್ಲ ಸಂರಕ್ಷಣೆ ಮಾಡ್ಕೊತಾ ಇರ್ತಾರೆ. ಅದಕ್ಕೆ ಏನೂ ಬೇಡ, ಎಲ್ಲ ನನಗೆ ಪರಮಾತ್ಮನೇ ಬೇಕು ಅಂತ ಬಿಟ್ಟು ಬಂದವರು
ಅವ್ರ ತಂದೆ ತಾಯಿ ಆಗಲಿ ಮನೆಯವ್ರನ್ನಾಗಲಿ ಪರಮಾತ್ಮ ಕಾಪಾಡ್ತಾ ಇರ್ತಾನೆ. ಯಾಕಂದರೆ ಈತನಿಗೆ ಏನಿಲ್ಲ ಅಂದರೂ ಕೂಡ ಆ ಜವಾಬ್ದಾರಿ ಭಗವಂತನೇ ತಗೊಂಡ್ಬಿಡ್ತಾ ಇರ್ತಾನೆ. ತ್ರಿಮೂರ್ತಿಗಳಿಗೆ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಾದಿಗಳನ್ನು ಹೇಗೆ ಮಾಡಬೇಕೆಂಬುದು ತಿಳಿಯದಿರಲು ವಿಷ್ಣುವಿನ ಕಿವಿಯಲ್ಲಿ ಮಧುಕೈಟಭರನ್ನು ಹುಟ್ಟಿಸಿ ವಿಷ್ಣು ರೂಪದಿಂದ ಅವರನ್ನು ಕೊಂದು ಭೂಮಿಯನ್ನು ತಯಾರಿಸಿ ಅವರ ಉದ್ಯೋಗ ಸುಸೂತ್ರವಾಗಿ ನಡೆಯುವಂತೆ ಮಾಡಿದಿ. ನಿನ್ನಿಂದಲೇ ಶಿವನಿಗೆ ಗೌರವ ಸ್ಥಿತಿಯು ಪ್ರಾಪ್ತವಾಯಿತು. ನೀನು ಅವನಿಗೆ ಗೌರಿಯಾದ್ದರಿಂದ ಸಾಂಬ ಶಿವನಾಮ ಬಂದಿತು. ದೇವಿಗೆ ಶಿವೆ, ಶಕ್ತಿ, ಉಮೆ, ಅಂಬ ಎಂಬ ನಾಮಗಳುಂಟು. ಮೊದಲು ಶಿವ ಕಾರ್ಯರಹಿತ ರೂಪ ಇದ್ದವನು ಶಕ್ತಿ ಸಹಿತನಾಗಿ ಶಿವನೆಂದು, ಉಮೆ ಸಹಿತನಾಗಿ ಸೋಮನೆಂದು, ಅಂಬಾ ಸಹಿತನಾಗಿ ಸಾಂಬನೆಂದು ನಾಮವುಳ್ಳವನಾದನು. ಜಗದಂಬ, ನಿನ್ನಿಂದಲೇ ಶಿವನ ಇರುವಿಕೆಯು. ನೀನಿರದಿದ್ದರೆ ಶಿವನು ಯಾರೂ ತಿಳಿಯುತ್ತಿದ್ದಿಲ್ಲ. ಅಷ್ಟೇ, ಮತ್ತು ನಿರ್ಗುಣ ನಿರಾಕಾರ ಸ್ವರೂಪವನ್ನು ನಾವು ತಿಳಿದುಕೊಳ್ಳೋದಕ್ಕೆ ಕೂಡ ಆಗೋದಿಲ್ಲ. ಮಾಯಾ ವಿಶಿಷ್ಟನ ಅರ್ಧನಾರೀಶ್ವರ ಫೋಟೋದಲ್ಲೇ ಅರ್ಥ ಮಾಡ್ಕೋಬೇಕು. ಈ ದೇವಿ ಮಾಯಾ ವಿಶಿಷ್ಟ ಚೈತನ್ಯ ನಿರ್ಗುಣ ನಿರಾಕಾರ ಸ್ವರೂಪ ಕಲಿತಾಗ ಆವಾಗ ಸಗುಣ ಸಾಕಾರ ರೂಪಕ್ಕೆ ಪರಮಾತ್ಮ ಬರೋದಕ್ಕಾಗುತ್ತೆ. ಈ ಮಾಯಾ ವಿಶಿಷ್ಟ ಚೈತನ್ಯನೇ ಇಲ್ಲ ಅಂದರೆ ನಿರ್ಗುಣ ನಿರಾಕಾರ ಪರಮಾತ್ಮನ ಯಾರು ತಿಳಿದುಕೊಳ್ಳೋದಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ. ಆದ್ದರಿಂದ ನಿನ್ನಿಂದನೇ ನಾವು ಶಿವನನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಅವನು ಸಹ ಏನನ್ನೂ ತಿಳಿಯುತ್ತಿದ್ದಿಲ್ಲ. ಇದು ಕೂಡ ನಿಜ. ಮಾಯೆ ಇಲ್ಲ ಅಂದರೆ ಶಿವನು ಕೂಡ ಏನು ಯಾವುದೇ ಒಂದು ಕಾರ್ಯನೂ ಮಾಡೋದಕ್ಕಾಗೋದಿಲ್ಲ. ಶಿವ ಶಕ್ತ್ಯಾಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತುಂ ನ ಚೇದೇವ ದೇವಂ ನ ಖಲು ಕುಶಲ ಸ್ಪಂದಿತುಮಪಿ ಅಂತ ಸೌಂದರ್ಯದಲ್ಲಿ. ಶಿವನು ಶಕ್ತಿಯಿಂದ ಯುಕ್ತನಾಗಿಲ್ಲ ಅಂದರೆ ಏನು ಒಂದು ಸ್ಪಂದನೆ ಕೂಡ ಮಾಡೋದಕ್ಕಾಗೋದಿಲ್ಲ ಅಂದ್ಬಿಟ್ರು. ಆದ್ದರಿಂದ ಸರ್ವಜ್ಞ ನೆನೆಸುತ್ತಿದ್ದಿಲ್ಲ. ನೀನೇ ಅವನಿಗೆ ಪತಿವೃತ ಪತ್ನಿಯಾಗಿ ಅವನಿಗೆ ಬೇಕಾದ ನಾಮರೂಪಗಳನ್ನು, ಇಚ್ಛಾ ಜ್ಞಾನಶಕ್ತಿ ಕ್ರಿಯಾಶಕ್ತಿಗಳನ್ನು, ಷಡ್ಗುಣೈಶ್ವರ್ಯ ಅಷ್ಟಮಹಾಸಿದ್ಧಿಯನ್ನು ಕೊಟ್ಟು ಸಕಲ ದೇವತೆಗಳಿಗೆ ಸಾರ್ವಭೌಮವನ್ನಾಗಿ ಮಾಡಿ ಅವನ ಮಹಿಮೆಯನ್ನು ವಿಸ್ತರಿಸಿದಿ. ನೀನು ಜಗತ್ತಿಗೆ ತಾಯಿಯಾಗಿ ಜಗದಂಬೆ ಎನಿಸಿರುವಿ. ಶಿವನು ಜಗತ್ತಿನ ತಂದೆಯು. ತಾಯಿ ತಂದೆಗಿಂತ ಎಷ್ಟೋ ಪಟ್ಟು ಅಧಿಕಳಾದ್ದರಿಂದ ನೀನು ಶಿವನಿಗಿಂತ ಅಧಿಕಳು. ಶ್ರುತಿಯು ಸಹ ಮೊದಲು ಮಾತೃ ದೇವೋದ್ಭವ ಎಂದು ಹೇಳಿರುವುದು. ಸರ್ವರೂ ಪಾರ್ವತಿ ಪರಮೇಶ್ವರೆಂದು ಮೊದಲು ನಿನ್ನನ್ನೇ ಸ್ತುತಿಸಿದರು. ತಾಯಿಯಿಂದಲೇ ನಿಜ ತಂದೆಯನ್ನು ತಿಳಿಯುವಂತೆ ನಿನ್ನಿಂದಲೇ ಶಿವಸ್ವರೂಪ ದೊರೆಯುವುದು. ಈ ಎಲ್ಲ ಕಾರಣಗಳಿಂದ ನಿನ್ನಿಂದಲೇ ಶಿವನಿಗೆ ಗೌರವ ಸ್ಥಿತಿ ಪ್ರಾಪ್ತವಾಗಿದೆ. ಒಂದು ಅತ್ತಿಯ ಮರಕ್ಕೆ ಬುಡದಿಂದ ತುದಿಯವರೆಗೂ ಕಾಯಿಗಳು ಮೆತ್ತಿರುವಂತೆ ಮೇಡಿ ಚೆಟ್ಟ ಅಂತಾರಲ್ಲ, ನಿನ್ನ ಪ್ರತಿಯೊಂದು ರೋಮಕ್ಕೆ ಬ್ರಹ್ಮಾಂಡಗಳು ತುಂಬಿರುವವು. ನಿನ್ನ ಅಂಜಿಕೆಯಿಂದ ನಿನ್ನ ಆಜ್ಞಾನುಸಾರ ಸರ್ವ ಬ್ರಹ್ಮಾಂಡಗಳ ವ್ಯವಹಾರವು ಸುಸೂತ್ರ ನಡೆಯುವುದರಿಂದ ನಿನ್ನ ಮಹಿಮೆಯನ್ನರಿಯದವನು ಯಾರಿಗೂ ಶಕ್ಯವಿಲ್ಲದಿರುವುದು. ಮಹಿಷನು ತಿಳಿಯುವನೇ. ಮಹಿಷನ ಮಾತ್ರ ಏನು ತಿಳಿಯೋದಕ್ಕಾಗುತ್ತೆ? ನಿನ್ನ ಮಹಿಮೆಯನ್ನು ಜ್ಞಾನಿಗಳು ತಿಳ್ಕೊಳ್ಳೋದಕ್ಕೆ ಕಷ್ಟ ಆಗಿದೆ. ನಿನಗೂ ಮಹಿಷನಿಗೂ ಅಳತೆ ಎಲ್ಲಿದೆ ಎಂದರು. ಶಕ್ತಿಯ ಮಹಿಮೆ ಅವಿನಾಭೂತ ಚಿಚ್ಚಕ್ತಿ ಪ್ರಸಾದಾನ್ ಮೋಕ್ಷಂ ಆಪ್ನುಯಾತ್ ಎಂಬಂತೆ ಚಿಚ್ಚಕ್ತಿ ಅನುಗ್ರಹದಿಂದಲೇ ಮುಕ್ತಿ ಪ್ರಾಪ್ತಿಯು. ಅದ್ವೈತ ವಾಸನ ಕೂಡ ಆ ಪರಮಾತ್ಮನ ಕೃಪೆ ಇದ್ದರೇ ಈ ಕಡೆ ಬರ್ತಾರೆ, ಮೋಕ್ಷದ ಕಡೆ. ಇಲ್ಲ ಅಂದರೆ ಬುದ್ಧಿಯೆಲ್ಲ ವೃತ್ತಿ ಬರೋದೇ ಇಲ್ಲ. ಬ್ರಹ್ಮ ಪ್ರಾಪ್ತಿಗೆ ಶಕ್ತಿಯ ಹೊರತು ಅನ್ಯ ಮಾರ್ಗವೇ ಇಲ್ಲ. ಜಗಜ್ಜನನಿಯೇ ಜಗದ್ಗುರು ದೇಶಿಕ ರೂಪೇಣ ದರ್ಶಿತಾಭ್ಯುದಯಂ ಎಂಬಂತೆ ಗುರು ರೂಪದಿಂದ ಬಂದು ಭಕ್ತರಿಗೆ ಅಭ್ಯುದಯ ಮಾರ್ಗದ ತೋರಿಸುವಳು. ಗುರು ರೂಪದಿಂದ ಕೂಡ ಬರೋದು ಶಕ್ತಿನೇ. ಆ ಶಕ್ತಿ ಇಲ್ಲ ಅಂದರೆ ನಮಗೆ ಗುರುಗಳು ಕೂಡ ಜೀವನದಲ್ಲಿ ಸಿಗೋದು ಕಷ್ಟ. ಭಕ್ತರ ಬಂಧನವ ನಿವರ್ತಿಸಿ ತನ್ನೊಳಗೆ ಐಕ್ಯ ಮಾಡಿಕೊಳ್ಳುವ ಭಕ್ತಿ ದೇವತೆಯಾಗಿರುವಳು. ಕುರುಡನು ದೀಪ ಪ್ರಕಾಶವನ್ನು, ಕೋತಿಯು ರತ್ನ ಪ್ರಕಾಶವನ್ನು ಅರಿಯದಂತೆ ಮಹಿಷನು ನಿನ್ನ ಮಹಿಮೆಯ ತಿಳಿಯದೆ ನಷ್ಟವಾದನು.
ಚಿಚ್ಚಕ್ತಿ ರೂಪ ದೇವಿಯ ಮಹಿಮೆಯು ನಿನ್ನ ಭಯಂಕರ ಆಯುಧಗಳಿಗೆ, ನಿನ್ನ ಶೂರತನಕ್ಕೆ, ನಿನ್ನ ಭೀಕರಕ್ಕೆ ಜಗತ್ತಿನಲ್ಲಿ ಯಾರೂ ನಿಲ್ಲಲಾರರು. ನಿನ್ನ ನೆನೆದು ಕೂಡಲೇ ರಾಕ್ಷಸ ರಾಜರು ಗಾಬರಿಯಾಗುವರು. ಜಗಕ್ಕೆ ನೀನೇ ಒಡೆಯಲೆಂದರು. ಜಗದ ಉತ್ಪತ್ತಿ ಸ್ಥಿತಿ ಲಯ ಕಾರಣರಾದ ಬ್ರಹ್ಮ ಹರಿಹರರು, ನೀನು ಕೂಡುವ ಗದ್ದುಗೆಯ 3 ಕಾಳುಗಳು, ನಿನಗೆ 7 ಕೋಟಿ ಮಹಾಮಂತ್ರಗಳು, ದರ್ಬೆಯ ಹುಲ್ಲಿನ ಆಸನವು, ಶಕ್ತಿರಹಿತರಾದರೆ ಶಿವಸ್ವರೂಪರಾಗುವ ವಿಷ್ಣು ರುದ್ರ ಈಶ್ವರ ಸದಾಶಿವರು ನಿನ್ನ ಹಾಸಿಗೆಯಾಗುವರು. ನಿನ್ನ ಮೂಗುತಿಯು ರತ್ನಪ್ರಕಾಶ, ನಿನ್ನ ಮುತ್ತಿನ ಬೊಟ್ಟಿನ ಪ್ರಕಾರ ವಾಲೆಯ ಪ್ರಕಾಶ, ಕಾಲಗಡಗ, ಬಂಗಾರದ ಕಿರೀಟ ಮೊದಲಾದ ನಿನ್ನ ಆಭರಣ ಸೌಂದರ್ಯದೊಡನೆ ನಿನ್ನನ್ನು ಪ್ರತ್ಯಕ್ಷ ನೋಡುವವನೇ ಮಹಾಪುಣ್ಯವಂತನು. ಇಷ್ಟ ದೇವತ ದರ್ಶನ ಮಾಡ್ಕೋಬೇಕು. ಹೆಂಗೆ ನಾವು ಒಬ್ರಿಗೊಬ್ಬರು ನೋಡ್ಕೊತಿದ್ದೀವೋ ಹಾಗೆ ನಮ್ಮ ಇಷ್ಟ ದೇವರು ಕಾಣಿಸ್ಬೇಕು. ಆವಾಗ ನಿನ್ನ ಭಕ್ತಿ ಪರಾಕಾಷ್ಠ ಅಲ್ಲಿ ಮುಟ್ಟಿದೆ ಅಂತ. ಭಕ್ತಿಯ ಹೊರತು 100 ಯಜ್ಞ, ಬಹಳ ದಾನ, ಸ್ತೋತ್ರ, ಜಪ, ತಪ, ಯೋಗಾಂಗಳಾದ ಧ್ಯಾನ, ಧಾರಣ, ಸಮಾಧಿಗಳಿಂದ ನಿನ್ನನ್ನು ಕಾಣುವುದಿಲ್ಲ. ನಿನ್ನನ್ನು ಕಂಡವರೇ, ನಿನ್ನ ಸ್ವರೂಪ ತಿಳಿದವರೇ ಮುಕ್ತರು. ನಿನ್ನ ಸ್ವರೂಪವನ್ನು ಸ್ಮರಿಸಿದ ಮಾತ್ರದಿಂದ ಸರ್ವ ಫಲಗಳು, ಸತಿ ಸುತ ಸಂಪತ್ತುಗಳ ಬಯಕೆ, ಇಚ್ಛಿಸಿದ ಪ್ರಕಾರ ಸ್ವರ್ಗಾದಿ ಐಶ್ವರ್ಯಗಳು ದೊರೆಯುವವು. ನಿನ್ನ ನೆನಪಿನ ಮಹಿಮೆಯಿಂದ ಹೆಚ್ಚಿನ ಶತ್ರುಗಳು ಗೆಳೆಯರಾಗುವರು, ರಾಜರು ಸೇವಕರಾಗುವರು. ದೇವಿಯ ಸ್ವರೂಪದ ನೆನಹೇ ಅತ್ಯಧಿಕ ಮಂತ್ರವೆನಿಸುವುದು. ದೇವತೆಗಳು ಈ ಪ್ರಕಾರ ದೇವಿಯನ್ನು ಸ್ತುತಿಸಿ ಆಸನ, ಸ್ವಾಗತ, ಅರ್ಘ್ಯ, ಪಾದ್ಯ, ಆಚಮನ, ಸ್ನಾನ, ವಸ್ತ್ರಾಭರಣ, ಗಂಧ, ಪುಷ್ಪ, ಧೂಪ, ನೈವೇದ್ಯ, ತಾಂಬೂಲ, ನೀರಾಜನ, ಪ್ರದಕ್ಷಿಣೆ, ನಮಸ್ಕಾರ ಈ 16 ಥರದ ಉಪಚಾರಗಳಿಂದ ಪೂಜಿಸಿ ಎಲ್ಲರೂ ಕೈ ಮುಗಿದು ನಿಂತಿರಲು ಪರದೇವಿಯು ನಿಮ್ಮ ಬೇಡಿಕೆಯು ಏನಿದೆ ಬೇಡಿರಿ ಕೊಡುವನೆಂದಳು. ಈ ಥರ ಉಪನಿಷತ್ತಿರುವ ವಾಕ್ಯಗಳಿಂದ ದೇವಿಯನ್ನು ಸ್ತುತಿ ಮಾಡ್ತಾ ಇರ್ತಾರೆ. ದೇವಿ ಮೆಚ್ಚಿಬಿಟ್ಟು ನಿಮಗೇನಾದರೂ ವರ ಇದ್ದರೆ ಕೇಳು ಅಂತ ಕೇಳ್ತಾಳೆ. ಆಗ ದೇವತೆಗಳು ಕೈ ಮುಗಿದು ಸಂತೋಷ ಸೂಚನೆಯಿಂದ ನುಡಿದರು. ಮಹಿಷನಲ್ಲಿರುವುದೇ ಉತ್ತಮ ವರವು, ಅದನ್ನು ಕೊಟ್ಟಿರುವಿ, ಮತ್ತೇನು ಬೇಡುವೆವು. ಅಂದರೆ ಮಹಿಷನನ್ನು ಕೊಂದಿದ್ದೇ ಅದೇ ದೊಡ್ಡ ವರ ಆಯಿತು, ಅದೇ ದೊಡ್ಡದಾಯಿತು ಅಂತಾರೆ. ಭೂಮಿಯ ಭಕ್ತ ಜನರಿಗೆ ಅಗಲದ ಹಾಗೆ ಮೇಲಾದ ಐಶ್ವರ್ಯ, ಸತಿ ಸುತರನ್ನು ಸದಾ ಕೊಡುವುದೇ ವರವೆಂದರು. ಮಕ್ಕಳಿರ ವರವನ್ನು ಕೊಟ್ಟೆನು ಎನ್ನುವಷ್ಟರಲ್ಲಿ ದೇವತೆಗಳು ನೋಡುತ್ತಿರಲು ಪಾರ್ವತಿಯ ದೇಹದಲ್ಲಿ ಅಡಗಿ ಹೋದಳು. ಪಾರ್ವತೀ ದೇವಿಯು ಬಲಿಷ್ಠ ಇರುವಳು. ಬಸವೇಶನೇ ಎಲ್ಲವ ಕೇಳೆಂದು ಅಷ್ಟಮೂರ್ತಿಗಳ ಒಡೆಯನಾದಂಥ ಶಿವನು ಆನಂದಿಸುತ್ತಿದ್ದನು. ದೇವತೆಗಳು ಬಳೆ ಬಳೆ ಎಂದು ಸಂತೋಷದಿಂದ ಕೂಗುತ್ತಾ ಕೈಗಳು ಮುಗಿದು ಹರಿಹರ ಅಪ್ಪಣೆಯನ್ನು ಪಡೆದುಕೊಂಡು ಬೇಗನೆ ತಮ್ಮ ತಮ್ಮ ಸ್ಥಳಗಳಿಗೆ ಹೋದರು. ಉಪನಿಷತ್ತಿನ ಪ್ರಕಾರ ಜಗದಂಬೆಯ ಪರಾಕ್ರಮವನ್ನು ಮನಸ್ಸಿನಲ್ಲಿ ತರುತ್ತಾ ಪರಮಾನಂದದಿಂದ ಚಿದಾನಂದ ಶ್ರೇಷ್ಠ ಗುರುಗಳನ್ನು ಸ್ತುತಿಸಿದರು. ಈ ಥರ ದೇವತೆಗಳು ಮಹಿಷಾಸುರನನ್ನು ಹೊಂದಿದ್ದಕ್ಕೆ ಸ್ತುತಿ ಮಾಡಿಬಿಡ್ತಾರೆ. ಇಲ್ಲಿ 9ನೇ ಅಧ್ಯಾಯ ಸಂಪೂರ್ಣ ಆಗುತ್ತೆ. ಈಗ 10ನೇ ಅಧ್ಯಾಯ. 10ನೇ ಅಧ್ಯಾಯದಲ್ಲಿ ಶುಂಭ ನಿಶುಂಭಗಳ ವಧೆ ಬರುತ್ತೆ, ಅವಾಗ ಸ್ಟೋರಿ ಬರುತ್ತೆ. ಇಲ್ಲಿ ಧೂತನಾದ ಸುಗ್ರೀವನು ಪ್ರಖ್ಯಾತನಾದ ಶುಂಭ ಅರಸನು ಪ್ರೀತಿಯಿಂದ ಮದುವೆಯಾಗೆಂದು ಬಹು ರೀತಿಯಿಂದ ಬೋಧಿಸಿದನು. ಈ ಸ್ಟೋರಿ ಎಲ್ಲ ಇದರಲ್ಲಿ ಬರುತ್ತೆ ಈ ಅಧ್ಯಾಯದಲ್ಲಿ. ದೇವತೆಗಳು ತಮ್ಮ ತಮ್ಮ ಊರುಗಳಿಗೆ ಹೋಗಿ ಮೊದಲಿನಂತೆ ಕಾರಾಭಾರವು ನಡೆಯುತ್ತಿರಲು ಕೆಲ ದಿವಸಕ್ಕೆ ಮತ್ತೊಂದು ಭಯಂಕರ ಕೆಲಸವಾಯಿತು. ಕೊಲೆಗಡುಕರಾದ ಶುಂಭ ನಿಶುಂಭರೆಂಬುವರು ದೇವತೆಗಳ ಪದವಿಯನ್ನು ಕಿತ್ತುಕೊಂಡರು. ಪಾಪ ಯಾವಾಗಲೂ ದೇವತೆಗಳಿಗಿಂದ ಸಮಸ್ಯೆ. ಎಷ್ಟು ಕಷ್ಟಪಟ್ಟರು ಮತ್ತೆ ಯಾವನೊಬ್ಬ ರಾಕ್ಷಸ ಹುಟ್ಕೊತಾ ಇರ್ತಾನೆ, ಅವರ ಪದವಿಯನ್ನು ಕಿತ್ತಾಕ್ಕೊತಾ ಇರ್ತಾನೆ. ಶುಂಭನು ಹಿರಿಯಣ್ಣನು, ನಿಶುಂಭನು ತಮ್ಮನು.
ಇವನು ಶುಂಭನಿಗೆ ಮುಖ್ಯಮಂತ್ರಿಯು, ಇವರು ರಾಕ್ಷಸರಿಗೆ ಅರಸರು. ಯಜ್ಞಗಳಲ್ಲಿಯ ಆವಿರ್ಭಾಗಗಳನ್ನೆಲ್ಲವನ್ನು ತಾವೇ ತಗೊಂಡರು. ನಾವೇನೆಲ್ಲ ಯಜ್ಞದಲ್ಲಿ ಆಹುತಿ ಸ್ವಾಹ ಅಂತ ಕೊಡ್ತೀವೋ ಅದು ದೇವತೆಗಳಿಗೆ ಮುಟ್ಟುತ್ತೆ, ಅದನ್ನೆಲ್ಲ ಅವರೇ ತೊಗೊಂಡ್ಬಿಡ್ತಾ ಇರ್ತಾರೆ. ಅದರಿಂದ ಅವ್ರಿಗೆ ಶಕ್ತಿ ಬರ್ತಾ ಇರುತ್ತೆ. ಮುಂದೆ ಬಂದ ದೇವತೆಗಳನ್ನು ಚೆನ್ನಾಗಿ ಬಡಿದು ಓಡಿಸಿ ಸ್ವರ್ಗಗಳನ್ನು ತಗೊಂಡರು. ಇಲ್ಲಿ ವಿಚಾರ ಮಾಡಬೇಕು, ಏನು ಶುಂಭ ಅಂದರೆ? ಶುಂಭ ಅಂದರೆ ಅಹಂ, ಆತ್ಮಜ್ಞ, ದ್ವೈತ ಭಾವ, ಆತ್ಮಜ್ಞ ಸಂಪನ್ನ, ಅಹಂಕಾರ ಅಂದರೆ ಬೃಹದಾರಣ್ಯ, ತನ್ನ ಸ್ವರೂಪ ಮರೆತು ಭೇದ ಭಾವವುಳ್ಳವನಾಗಿ ಅಹಂ ವೃತ್ತಿಯಲ್ಲಿ ಉಳ್ಳವನೇ ಶುಂಭನು. ಅಹಂಕಾರ ಅಂದರೆ ಲೋಕದಲ್ಲಿ ಏನಾಗಿದೆ ಅಂದರೆ ಕೇವಲ ದುರಹಂಕಾರನೇ ಅಹಂಕಾರ ಅನ್ಕೊತಾರೆ. ಅದಲ್ಲ, ಒಳ್ಳೆ ವ್ಯಕ್ತಿ ಆಗಿರ್ಬೋದು, ತುಂಬ ಒಳ್ಳೆ ವ್ಯಕ್ತಿ ಆಗಿರೋ ಆದರೂ ಕೂಡ ಅಹಂಕಾರ ಇರುತ್ತೆ. ನಾನು ಮನುಷ್ಯ, ನಾನು ಜೀವ ಅನ್ನೋದು ಏನು ಭಾವನೆ ಇರುತ್ತೆ ಅದು ಅಹಂಕಾರ. ಅದನ್ನು ಹೇಳ್ತಾ ಇರೋದು ಆ ಅಹಂಕಾರದ ಬಗ್ಗೆ, ಆ ದುರಹಂಕಾರದ ಬಗ್ಗೆ ಹೇಳ್ತಾ ಇಲ್ಲ. ಈ ಅಹಂಕಾರ, ಆ ಅಹಂಕಾರನೇ ಶುಂಭನು. ಅವನು ಹೋಗೋದೇ ಕಷ್ಟ. ಸಾಧನೆ ಮಾಡೋರು ಎಲ್ಲ ತಿಳ್ಕೊಂಡ್ಬಿಡ್ತಾರೆ, ಪ್ರಪಂಚ ಮಾಯ ಮಿಥ್ಯೆ ಅಂತೆಲ್ಲ ತಿಳ್ಕೊಂಡ್ಬಿಡ್ತಾರೆ. ಬಟ್ ಆ ಅಹಂಕಾರನ ಸಾಯಿಸೋದಕ್ಕಾಗೋದಿಲ್ಲ. ಎಲ್ಲ ವಿಷಯದಲ್ಲೂ ಬಂದ್ಬಿಡ್ತಾ ಇರುತ್ತೆ. ಒಳ್ಳೆ ಕೆಲಸ ಮಾಡಿದ್ರು ಕೂಡ ಬಂದ್ಬಿಡ್ತಾ ಇರುತ್ತೆ. ವೈರಾಗ್ಯ, ತಪಸ್ಸು ಮಾಡ್ತಾಯಿದ್ರು ಕೂಡ ಅವನಿಗೆ ನಾನು ಒಳ್ಳೆ ತಪಸ್ಸು ಮಾಡ್ತಾಯಿದ್ದೆ ಅಂತ ಅಹಂಕಾರ ಬರುತ್ತೆ. ನಾನು ಒಳ್ಳೆ ಸಾಧಕ ಅಂತ ಅಹಂಕಾರ ಬರುತ್ತೆ. ನಾನು ಹೆಚ್ಚು ಸೇವೆ ಮಾಡ್ತಾಯಿದ್ದೀನಿ ಅಂತ ಅಹಂಕಾರ ಬಂದ್ಬಿಡ್ತಾ ಇರುತ್ತೆ. ಪ್ರತಿಯೊಂದು ವಿಷಯದಲ್ಲೂ ಅಹಂಕಾರ ಬುಸ್ ಅಂತ ಹಾವು ಥರ ಬರ್ತಾ ಇರುತ್ತೆ. ಅದನ್ನು ಕೊಳ್ಳಬೇಕಂದ್ರೆ ತುಂಬ ಸೂಕ್ಷ್ಮವಾಗಿ ತುಂಬ ಸಾಧನೆ ಮಾಡಬೇಕು. ಇಲ್ಲಾಂದರೆ ಅದನ್ನು ನಾವು ಗುರುತಿಡಿಯೋದಕ್ಕೆ ಆಗೋದಿಲ್ಲ. ಆ ಅಹಂಕಾರದ ಒಳಗಡೆ ನಾವು ಅದೇ ನಾನು ಅಂದ್ಕೊಂಡ್ಬಿಟ್ಟು ಎಲ್ಲ ವ್ಯವಹಾರ ಮಾಡ್ತಾ ಇರ್ತೀವಿ. ಅದನ್ನು ಸಾಕ್ಷಿ ಭಾವದಲ್ಲಿ ನೋಡುವಷ್ಟು ಸಾಮರ್ಥ್ಯ ಬರಬೇಕಂದ್ರೆ ತುಂಬ ಸಾಧನೆ ಮಾಡ್ತಾ ಇರಬೇಕು. ನನ್ನದೆಂಬ ಮಮತ್ವವುಳ್ಳವನು ನಿಶುಂಭನು. ಶುಂಭನು ಅಂದರೆ ಅಹಂಕಾರ, ಇವನು ನಿಶುಂಭನಂದರೆ ಮಮಕಾರ, ನನ್ನದು ಅನ್ನೋದು, ನಾನು ನನ್ನದು. ಅಹಂ ಮಮ ಇವೆರಡೂ ಅಸ್ಮತ್ ಶಬ್ದದಿಂದ ಹುಟ್ಟಿರುವ ಕಾರಣ ಮತ್ತು ಅಹಂ ತೋರಿದ ನಂತರವೇ ಇದಂ ನನ್ನದು ತೋರುವುದರಿಂದ ಅಹಂ ಅಣ್ಣನು, ಇದಂ ತಮ್ಮನು. ಫಸ್ಟ್ ಅಹಂಭಾವ ಬಂದ್ರೇ ಮತ್ತೆ ಮಮ ಭಾವ. ಫಸ್ಟ್ ನಾನು ಅನ್ನೋದು ಬಂದರೆ ಮತ್ತೆ ನನ್ನದು ಅನ್ನೋದು ಭಾವನೆ ಬರೋದು. ಸಂಸಾರ ಅಂದರೆ ಇನ್ನೇನು ಇಲ್ಲ ಪ್ರಪಂಚದಲ್ಲಿ. ನಮಗೆ ತೊಂದರೆ ಕೊಡೋದು ಈ ಅಹಂ ಮಮ ಭಾವಗಳೇ. ಇಲ್ಲ ಅಂದರೆ ಸಂಸಾರದಲ್ಲೆಲ್ಲ ಪಾಂಚಭೌತಿಕವಾದಂಥ ವಸ್ತುಗಳು, ಆ ಪಾಂಚಭೌತಿಕವಾದ ವಸ್ತುಗಳೆಲ್ಲ ಜಡ ಪದಾರ್ಥಗಳು. ನಮ್ಮ ಮನಸ್ಸು, ಬುದ್ಧಿ, ಶರೀರ ಏನೆಲ್ಲ ನಮಗೆ ಕಾಣಿಸ್ತಾ ಇದೆ ಅದೆಲ್ಲ ದೃಶ್ಯ ಕೋಟಿಗೆ ಬರುತ್ತೆ. ಅದು ಮಿಥ್ಯಾ ವಸ್ತು, ಜಡವಾದಂಥ ವಸ್ತು. ಆ ಜಡವಾದಂಥ ವಸ್ತು ನಿಜವಾಗಲೂ ನಮಗೆ ತೊಂದರೆ ಕೊಡೋದಕ್ಕೆ, ನಮಗೆ ಹಿಂಸೆ ಮಾಡೋದಕ್ಕೆ ಸಾಮರ್ಥ್ಯ ಇಲ್ಲವೇ ಇಲ್ಲ. ಆದರೆ ನಮಗಿರೋ ನಾನು ಎಂಬ ಅಹಂಕಾರ, ನನ್ನದು ಎಂಬ ಅಹಂಕಾರ, ಅಹಂ ಮಮ ಭಾವಗಳೇ ನಿಜವಾದ ಸಂಸಾರ. ಆ ಅಹಂ ಮಮ ಭಾವಗಳನ್ನು ತೆಕ್ಕೊಳ್ಳುವುದೇ ನಿಜವಾದ ಸನ್ಯಾಸ ಮುಖ್ಯವಾಗಿ. ಅದರಿಂದ ಇದರಲ್ಲೇ ಇರುತ್ತೆ ಎಲ್ಲ, ಯುದ್ಧ ಅಲ್ಲ. ಎಷ್ಟು ನೋಡಿ ಮಮ ಬುದ್ಧಿನೇ ಇನ್ನೂ ಹೋಗಿಲ್ಲ, ಇನ್ನು ಅಹಂ ಬುದ್ಧಿ ಹೆಂಗೆ ಹೋಗುತ್ತೆ? ಹೊರಗಡೆ ಎಷ್ಟೊಂದು ವಸ್ತುಗಳು, ಇವೆಲ್ಲ ಬೆಲೆ ಬಾಳುವ ವಸ್ತುಗಳಂತ ಬುದ್ಧಿ ಇರುತ್ತೆ. ಬಂಗಾರದ ನಾಣ್ಯಗಳು ಕಸ ಹೊಡೆಯುವಾಗ ಕೆಳಗಡೆ ಬಿದ್ದರೆ, ಇಲ್ಲ ದುಡ್ಡಿನ ನೋಟುಗಳು ಕೆಳಗಡೆ ಬಿದ್ದರೆ ಕಸ ಹೊಡೆದು ಡಸ್ಟ್ಬಿನ್ನಲ್ಲಿ ಹಾಕ್ತೀವ ನಾವು. ಆ ಮಟ್ಟಕ್ಕೆ ಮಿಥ್ಯಾತ್ವ ದರ್ಶನ. ಕಸವನ್ನು ದುಡ್ಡನ್ನು ಒಂದೇ ರೀತಿಯಲ್ಲಿ ನೋಡುವಂಥ ಮಿಥ್ಯಾತ್ವ ದರ್ಶನ ಆಗಿದೆಯಾ ನಮಗೆ? ಇಲ್ಲ, ಆಗಿಲ್ಲ. ಗೊತ್ತಿದ್ದು ಬೇಕಾದರೆ ಮಾಡಿ ನೋಡಿ, ಅದು ಪ್ರಾಣ ಹೋದಂಗಿರುತ್ತೆ. ಕಸದ ಮೇಲೆ ಮೋಹ ಇರಲ್ಲ, ದುಡ್ಡಿನ ಮೇಲೆ ಮೋಹ ಇರುತ್ತೆ. ಈ ಥರ ಎಷ್ಟೋ ವಸ್ತುಗಳು ಪ್ರಪಂಚದಲ್ಲಿ ಸುಮ್ಮನೆ ನಮ್ಗೆ ಅನಿಸ್ತಾ ಇರುತ್ತೆ, ನಾನು ಮಿಥ್ಯಾತ್ವ ದರ್ಶನ ಮಾಡಿಬಿಟ್ಟಿದ್ದೀನಿ ಅನಿಸ್ತಾ ಇದೆ ಅಂತ. ಪ್ರಾಕ್ಟಿಕಲ್ಲಾಗಿ ಆ ವಸ್ತುಗಳ ಮೇಲೆ ಇರೋ ಬೆಳೆಯನ್ನು ನಾವು ಕಳ್ಕೊಂಡಿರೋದಿಲ್ಲ. ಆ ಚೋಟ ಮಹಾರಾಜ ಅಂತ ನಾವು ಓದಿದ್ದ ಆಶ್ರಮದಲ್ಲಿ ಹೆಂಗೆ ಅಂದರೆ, ಅವರು ಆ ಸ್ಥಿತಿಯಲ್ಲಿ ಇರ್ತಾರಲ್ಲ, ಆಶ್ರಮದಲ್ಲೆಲ್ಲ ಫಿಕ್ಸ್ಡ್ ಡೆಪಾಸಿಟು ಅವರಿಗೆ ಬಂದು ದಕ್ಷಿಣ ಇಟ್ಟಿದ್ದ ದುಡ್ಡಿಂದನೇ ಎಲ್ಲ ಮಾಡಿದ್ರು. ಯಾವತ್ತೂ ಅದರ ಕಡೆ ನೋಡ್ತಿರ್ಲಿಲ್ಲ. ಬಂದು ಭಕ್ತರು ದಕ್ಷಿಣ ಇಟ್ಟು ಹೋದ್ಮೇಲೆ ಅದನ್ನು ಯಾರು ತಗೊಂಡ್ರು, ಆಫೀಸಿಗೆ ಕೊಟ್ಟು ಅದು ಸದ್ವಿನಿಯೋಗ ಆಗ್ತಿದೆ ಇಲ್ವಾ ಅಂತ ಏನು ಅದರ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ. ಯಾಕಂದರೆ ಅದ್ರ ಮೇಲೆ ಅದು ಯಾವುದೇ ಪ್ರಕಾರದ ಬೆಳೆನೇ ಇಲ್ಲ. ಬೆಳೆನ ಕಳ್ಕೋಬೇಕು. ವಸ್ತುವಲ್ಲಿರುವಂಥ ಬೆಳೆಗಳನ್ನು ನಾವು ಕಳ್ಕೊಂಡ್ರೆ ಆವಾಗ ಮಮಭಾವ ಹೋಗುತ್ತೆ. ಇನ್ನು ಹೊರಗಡೆನೇ ಎಷ್ಟೋ ವಿಷಯಗಳಲ್ಲಿ ರಸ ಇದೆ, ಅದಿನ್ನೂ ಬೆಳೆ ಬಾಳುವ ವಸ್ತು ಅಂತ ಇದೆ. ಅದೇ ಹೋಗಲಿಲ್ಲ ಅಂದರೆ ಇನ್ನು ಅಹಂಭಾವ ಎಲ್ಲಿ ಹೋಗುತ್ತೆ? ಮೇಲ್ಗಡೆ ಇರೋ ಶರ್ಟನ್ನು ತೆಗೆದ್ರೇ ಮತ್ತೆ ಬನ್ನಿನ ತೆಗೆಯೋಕ್ಕಾಗೋದು.
ಫಸ್ಟು ಮಮಭಾವನ ತೆಕ್ಕೋಬೇಕು. ಮತ್ತು ಈ ಶರೀರದ ಮೇಲೆ ನಾನು ಅನ್ನೋ ಭಾವನೆ ಇರುತ್ತೆ. ಆವಾಗ ಪ್ರಯತ್ನ ಮಾಡಿದ್ರೆ ಈ ಅಹಂಕಾರನ ತೆಗೆಯೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಆದ್ದರಿಂದ ಶುಂಭ ನಿಶುಂಭರಂದರೆ ಯಾರೂ ಅಲ್ಲ, ಅಹಂ ಮಮ ಇವೆರಡೂ ಅಸ್ಮತ್ ಶಬ್ದದಿಂದ ಹುಟ್ಟಿರುವ ಕಾರಣ ಮತ್ತು ಅಹಂ ತೋರಿದ ನಂತರವೇ ಇದಂ ತೋರುವುದರಿಂದ ಅಹಂ ಅಣ್ಣನು ಇದಂ ತಮ್ಮನು. ಅಹಂಕಾರನೇ ಈ ಶರೀರದಲ್ಲಿ ಅರಸನು, ಮಮತ್ವವೇ ಮುಖ್ಯಮಂತ್ರಿ. ಇವರು ಅಜ್ಞಾನದಲ್ಲಿ ಸಂಚರಿಸುವ ರಾಗದ್ವೇಷಾದಿಗಳಿಗೆ ಅರಸರು, ಅತಿ ಭುಜಬಲರು. ಇವರ ವಶದಲ್ಲಿಯೇ ಸಮಸ್ತ ಲೋಕದ ಪ್ರಾಣಿಗಳಿರುತ್ತವೆ. ಎಲ್ಲ ಪ್ರಾಣಿಗಳಷ್ಟೇ ಅಹಂ ಮಮ ಭಾವದಲ್ಲಿ ಸಿಕ್ಕಾಕೊಂಡಿರ್ತವೆ. ಅಹಂ ಮಮತ್ವಂ ಹಿ ಭವನ್ಯಂ ಬೀಜಂ ಎಂಬಂತೆ ಇವರೇ ಸಕಲ ಬಂಧನಕ್ಕೆ ಕಾರಣಗಳು. ಬಂಧನ ಅಂದರೆ ಇದೆ, ಅಹಂ ಮಮ ಭಾವನೆ ಬಂಧನ. ಸ್ತ್ರೀ ಚಿಕ್ಶಕ್ತಿಯ ಹೊರತು ಯಾರಿಂದಲೂ ಸಹಾಯದ ವರವನ್ನು ಪಡೆದಿರುವವರು. ಆ ದೇವಿಯಿಂದ ಬಿಟ್ಟರೆ ಇನ್ನು ಮಿಕ್ಕಿದವರು ಯಾರಿಂದನೂ ಅವು ಸಾಯುವುದಕ್ಕೆ ಸಾಧ್ಯ ಇಲ್ಲ. ಯಜ್ಞದಲ್ಲಿ ಪರಮಾತ್ಮ ಪೂಜೆಯಲ್ಲಿ ಅಗ್ನಿಯ ಜ್ಞಾನದ ಮುಖಾಂತರ ಮೊದಲು ಪರಮಾತ್ಮನಿಗೆ ಅರ್ಪಿಸುವ ಸರ್ವ ವಸ್ತುಗಳನ್ನು ತಾವೇ ನೆನಸ ಹತ್ತಿದರು. ಸರ್ವ ಇಂದ್ರಿಯಾಂತಃಕರಣಗಳೆಂಬ ದೇವತೆಗಳಿಗೆ ನುಡಿಯುವ, ನೋಡುವ, ಅರಿಯುವ ಮೊದಲಾದ ಎಲ್ಲ ಕರ್ಮಗಳನ್ನು ನಾನು ನುಡಿಯುವೆ, ನಾನು ನೋಡುವೆ, ನಾನು ಅರಿಯುವೆ ಹೀಗೆ ಅನ್ನುವುದರಿಂದ ಸರ್ವರ ಸಕಾರಾತ್ಮಾಧಿಕಾರವನ್ನು ಅಹಂಕಾರನೇ ಅಂತಃಕರಣ, ಬಾಹ್ಯೇಂದ್ರಿಯ ಸ್ಥೂಲ ದೇಹಗಳೇ ಕರ್ಮವಾಗಿ ಸ್ವರ್ಗ, ಮೃತ್ಯು, ಪಾತಾಳ ಲೋಕಗಳು ಇವೆಲ್ಲವುಗಳಿಗೆ ತಾವೇ ಒಡೆಯರಾದರು. ನಮ್ಮಲ್ಲೇ ಇದ್ದಾವೆ ಅಹಂ ಮಮ ಭಾವಗಳಿಂದ. ಈ ಅಹಂ ಮಮ ಭಾವಗಳಿಂದ ಪ್ರತಿಯೊಂದು ಕೆಲಸದಲ್ಲಿ ನಾನು ಈ ಕೆಲಸ ಮಾಡಿದೆ, ನಾನು ಆ ಕೆಲಸ ಮಾಡಿದೆ ಅಂತಿರ್ತಾನೆ. ಒಂದು ಸತಿ ಒಬ್ಬ ಬ್ರಾಹ್ಮಣ ಇರ್ತಾನಂತೆ, ಒಳ್ಳೆಯ ಕುಟಿಯ ಹಾಕ್ಕೊಂಡು ಒಳ್ಳೆ ಹೂವಿನ ತೋಟ, ಸೊಪ್ಪಿನ ತೋಟ ಎಲ್ಲ ಹಾಕ್ಕೊಂಡು ಇರ್ತಾನಂತೆ. ಒಂದು ದಿವಸ ಯಾವುದೋ ಒಂದು ಹಸುವಿನ ಕರು ಬಂದುಬಿಟ್ಟು ಅಲ್ಲಿ ಒಳಗಡೆ ಎಂಟ್ರಿ ಕೊಟ್ಟು ಸ್ವಲ್ಪ ತಿಂದುಬಿಟ್ಟಿರುತ್ತೆ. ಅದು ಹೂವಿನ ಗಿಡ ಆಗಲಿಲ್ಲ. ಕೋಪದಿಂದ ಕಟ್ಟಿಗೆಯಿಂದ ಎಷ್ಟು ಜೋರಾಗಿ ಹೊಡೆದಿರ್ತಾನಂದರೆ ಅದು ಸತ್ತೋಗ್ಬಿಟ್ಟಿರುತ್ತೆ. ಸತ್ತೋಗ್ಬಿಟ್ರೆ ಅದು ಗೋಹತ್ಯೆ ಮಹಾಪಾಪ. ಆ ಗೋಹತ್ಯೆ ಮಹಾಪಾಪ ಯಮದೂತನ ರೀತಿಯಲ್ಲಿ ಬಂದುಬಿಟ್ಟು ಈತನ ತಗೊಂಡು ಹೋಗೋದಕ್ಕೆ ಬರುತ್ತೆ ಬ್ರಾಹ್ಮಣನ. ಆ ಬ್ರಾಹ್ಮಣ ಅಂತಾನೆ, ನಾನೇನು ಮಾಡಿದ್ದೀನಿ ತಪ್ಪು? ಕೈಯಲ್ಲಿ ಅಧಿಷ್ಠಾನ ದೇವತೆ ಯಾರು? ಇಂದ್ರನ ಕೈಯಲ್ಲಿ ಇಂದ್ರನ ದೇವತೆ ಇರ್ತಾನೆ. ಆ ಇಂದ್ರ ದೇವತೆನೇ ಈ ಕೆಲಸ ಮಾಡಿದ್ದಾನೆ, ನನಗೆ ಸಂಬಂಧ ಇಲ್ಲ ಅಂತಾನೆ. ಮತ್ತು ಅದು ಆ ಗೋಹತ್ಯೆ ಮಹಾಪಾಪ ಸ್ವರ್ಗಲೋಕದಲ್ಲಿ ಹೋಗಿ ಇಂದ್ರನ ಹತ್ರ ಹೋಗುತ್ತೆ. ಇಂದ್ರನ ನೀನು ಬಾ, ಗೋಹತ್ಯೆ ಮಹಾಪಾಪ ನೀನು ಮಾಡಿದೆ ಅಂತೆ, ನಿನಗೆ ಪನಿಷ್ಮೆಂಟ್ ಕೊಡಬೇಕು ಬಾ ಅಂತ. ಹೌದಾ, ಯಾರು ಹೇಳಿದ್ದಂದರೆ ಭೂಲೋಕದಲ್ಲಿ ಹಿಂಗೆ ಬ್ರಾಹ್ಮಣ ಹೇಳ್ತಾನೆ, ಕೈಯಲ್ಲಿ ಅಧಿಷ್ಠಾನ ದೇವತೆ ಇಂದ್ರ ಇದ್ದಾನಲ್ಲ, ಆತನೇ ಮಾಡಿದ್ದು, ನನಗೆ ಸಂಬಂಧ ಇಲ್ಲ ಅಂತ. ಹೌದಾ, ಹಂಗಂದ್ರೆ ಸರಿ ಅಂದ್ಬಿಟ್ಟಿದ್ದು. ಭೂಲೋಕದಲ್ಲಿ ಮಾರುವೇಷದಲ್ಲಿ ಇಂದ್ರ ಬಂದುಬಿಟ್ಟಿದ್ದನು. ಆತ ಗಾರ್ಡನ್ಗೆ ಎಂಟ್ರಿ ಕೊಡ್ತಾನಂತೆ. ಏನಪ್ಪ ನೀವು ಯಾರಂದರೆ ಎಲ್ಲ ಹೆಸರು ಹೇಳ್ತಾನಂದರೆ, ಅಪ್ಪ ಎಷ್ಟು ಅದ್ಭುತವಾದ ಹೂದೋಟ ಗಾರ್ಡನ್ನೆಲ್ಲ ಮಾಡಿದ್ರಂದರೆ, ಹೌದು ನಾನೇ ಹಚ್ಚಿದ್ದು ಈ ಗಾರ್ಡನ್ನ. ಮತ್ತು ಇನ್ನು ಒಂದೊಂದು ಹೂವಿನ ಗಿಡಗಳು ತೋರಿಸಿ, ಇದು ಯಾರು? ಇದು ನಾನೇ ಹಚ್ಚಿದ್ದು, ಇದು ನಾನೇ, ಎಲ್ಲವನ್ನು ಚೆನ್ನಾಗಿರೋದೆಲ್ಲ ನಾನೇ ಅಂತ ಹಾಗೆ ತೋರಿಸ್ಕೊಂಡು ಅಲ್ಲಿ ಸತ್ತೋಗಿರೋ ಕರು ಇರುತ್ತಲ್ಲ, ಮತ್ತು ಈ ಕರುನ ಯಾರು ಕೊಂದಿದ್ದಂದ್ರೆ ಇದು ನಾನಲ್ಲ ಇಂದ್ರ ಅಂತದಂತೆ. ಅದೇ ಇಷ್ಟೊಂದೆಲ್ಲ ಗಾರ್ಡನ್ನೆಲ್ಲ ನಾನೇ ಹಚ್ಚಿದ್ದು, ನಾನೇ ಅಂತ ಎಲ್ಲ ಕ್ರೆಡಿಟ್ ತಗೊಂಡ್ಬಿಟ್ಟೆ. ಈ ಹತ್ಯೆ ಮಾತ್ರ ಕೈಯಲ್ಲಿರೋ ಇಂದ್ರ ದೇವತೆ ಅಂತ ಅಂದ್ಬಿಟ್ಟಿದ್ದು. ಇಂಥ ದುಷ್ಟತೆಯಿಂದ ನೀನು ಗೆಲ್ಲೋದಕ್ಕಾಗದಂತ ಗೋಹತ್ಯೆ ಮಹಾಪಾಪಕ್ಕೆ ಇಟ್ಕೊಟ್ಬಿಡ್ತಾನೆ. ಅದಕ್ಕೆ ನಾವು ಕೂಡ ಏನು ಮಾಡ್ತೀವಿ, ಕೆಲವೊಂದು ಜಾಗದಲ್ಲಿ ನನಗೂ ಸಂಬಂಧ ಇಲ್ಲ, ಈಶ್ವರನ ದೇವರೇ ಮಾಡಿಸ್ತದೆ ಅಂತ ಕೆಲವೊಂದು ಜಾಗದಲ್ಲಿ ಹಂಗೆ ಬಿಟ್ಬಿಡ್ತೀವಿ. ನಾನು ಮಾಡಿದೆ ಅಂತ ನಾವು ತಗೊಳ್ಳೋದಿಲ್ಲ. ಎಷ್ಟೋ ಜಾಗದಲ್ಲಿ ಮತ್ತೆ ನಮಗೆ ಗೊತ್ತಿಲ್ಲದಂಗೆ ಇದು ನಾನು ಮಾಡಿದೆ, ನಾನು ಅನ್ನೋದು ಕಂಪಲ್ಸರಿ ಇರುತ್ತೆ. ಮುಖ್ಯವಾಗಿ ಹೊರಗಡೆಯಿಂದ ಮನಸ ವಾಚ ಕರ್ಮಣ ಯಾರಾದರೂ ನಮಗೆ ಅಟ್ಯಾಕ್ ಮಾಡಿದಾಗ, ಬೈದಾಗ, ಆವಾಗ 100% ನಾನು ಅನ್ನೋದು ಬಂದುಬಿಟ್ಟಿರುತ್ತೆ. ಮತ್ತು ಇವಾಗ ನಾನು ಅನ್ನೋ ಅಹಂಕಾರ ಇಲ್ಲ ಅಂದರೆ ಅವನು ಯಾರೋ ಹೊರಗಡೆಯಿಂದ ಬರೋನು ಈ ಶರೀರ ಸಂಘಾತನ ಬೈತಾ ಇರ್ತಾನೆ. ಈ ಶರೀರ ಸಂಘಾತನ ಬೈತಾ ಇದ್ದರೆ ನಮ್ಗೆ ಯಾಕೆ ನೋವಾಗಬೇಕು? ನಾವು ಇದಲ್ವಲ್ಲ, ಅಹಂಕಾರನ ತೆಕ್ಕೊಂಬಿಟ್ಟಿದ್ದೇವಲ್ಲ, ನಾನು ಈ ಶರೀರ ಅಲ್ಲ ಅಂತ. ಅವನು ಬೈಯೋವನು ಈ ಶರೀರನ ನೋಡಿ ಬೈತಾ ಇರ್ತಾನೆ. ನಮ್ಗೆ ಕೋಪ ಬರಬಾರ್ದಾಗಿತ್ತು. ನಮಗೆ ಕೋಪ ಬರ್ತದೆ ಅವನು ಬೈದಾಗ ಅಂತ ಅಂದರೆ ಇನ್ನೂ ನಾವು ಶರೀರದಲ್ಲಿ ಅಹಂಕಾರ ಬಿಟ್ಟೇ ಇಲ್ಲ ಅಂತ. ಆದ್ದರಿಂದ
ಪೂರ್ತಿ ಶ್ರವಣ ಮನನ ನಿಧ್ಯಾಸನದಲ್ಲಿ ಮಾಡೋದು ಇಷ್ಟೇ. ಫಸ್ಟು ಹೊರಗಡೆ ಇರೋ ವಸ್ತುಗಳಲ್ಲಿ ಮಹತ್ವ ಬುದ್ಧಿನ ಕಳ್ಕೊಂಡು ಮಮಭಾವನ ತೆಕ್ಕೊಂಡ ಮೇಲೆ ಇಡೀ ಜೀವನದಲ್ಲಿ ಯುದ್ಧ ಎಲ್ಲ ಕೇವಲ ಈ ಅಹಂಕಾರದ ಮೇಲೆ ನಡೀತಾ ಇರುತ್ತೆ. ಈ ಎಲ್ಲಿ ತನಕ ಈ ಅಹಂಕಾರನ ತೆಕ್ಕೊಳ್ಳೋದಕ್ಕಾಗೋದಿಲ್ಲೋ ಅಲ್ಲಿ ತನಕ ಎಲ್ಲ ಇದು ಇನ್ಫಾರ್ಮೇಷನ್ ಥರ ಇರುತ್ತೆ ಅಷ್ಟೇ, ಏನೂ ಕೆಲಸಕ್ಕೆ ಬರೋದಿಲ್ಲ. ನೋವು ಆಗ್ತಾನೇ ಇರುತ್ತೆ ಹೊರಗಡೆಯಿಂದ, ಮನಸ್ಸ ವಾಚ ಕರ್ಮನ ಆಧ್ಯಾತ್ಮಿಕ ತ್ರಿವಿಧ ತಾಪಗಳಿಂದ ನೋವು ಚುಚ್ತಾನೇ ಇರುತ್ತೆ ನಮಗೆ. ಆದ್ದರಿಂದ ಅಹಂಕಾರ ಮಮಕಾರಗಳೇ ಶುಂಭ ನಿಶುಂಭಗಳು, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಇವಾಗ ಅದಕ್ಕೆ ಅವ್ರನ್ನ ಕೊಳ್ಳುವುದು ದೇವಿಯದ ಚರಿತ್ರೆ ಬರುತ್ತೆ. ಸೂರ್ಯ ತಾನಾಗಿ ನೇತ್ರದ ನೋಡುವ ಅಧಿಕಾರವನ್ನು ತಕ್ಕೊಂಡರು. ಕುಬೇರ, ಅಗ್ನಿ, ವರುಣ, ಯಮ, ವಾಯವ್ಯ ನೃತ್ಯಗಳೆಂಬ ಬಾಹ್ಯೇಂದ್ರಿಯಗಳ ಅಧಿಕಾರವನ್ನು ತಾವೇ ತಕ್ಕೊಂಡರು ರಾಕ್ಷಸರವರು, ಶುಂಭರು. ಇಂದ್ರನನ್ನು ಓಡಿಸಿ, ಇಂದ್ರ ಅಂದರೆ ಅಂತಃಕರಣ ಸ್ವರೂಪಕ್ಕೆ ತಾವು ಒಡೆಯರಾದರು. ಎಲ್ಲರನ್ನೂ ಒಡೆದು ಓಡಿಸಿ ಎಲ್ಲರ ಅಧಿಕಾರಿಗಳಿಗೆ ತಾವೇ ಬಾಧ್ಯರಾಗಲು ದೇವತೆಗಳು ಎಲ್ಲರೂ ಕೂಡಿ ಎಷ್ಟು ಕಷ್ಟ ಬಂತೆಂದು ಆಲೋಚಿಸಿ ತ್ರಿಮೂರ್ತಿಗಳಿಂದ ಇದು ಸಾಧ್ಯವಾಗದು, ದೇವಿಯ ಹೊರತು ಇವರು ಸಾಯರು, ಇದು ಸತ್ಯವೆಂದರು. ಮತ್ತು ಈ ಮೂಢರಾದ ಶುಂಭ ನಿಶುಂಭರು ಬ್ರಹ್ಮದೇವನಲ್ಲಿ ತಪಸ್ಸು ಮಾಡಿ ಭಯಂಕರ ಬಲವುಳ್ಳ ಸ್ತ್ರೀಯನ್ನಪೇಕ್ಷಿಸಿ ಆಕೆಯ ಹೊರತು ಯಾರಿಂದಲೂ ಸಾಯದ ವರವನ್ನು ಪಡೆದಿರುವರು. ಬಸವೇಶನೇ ಕೇಳೆಂದು ಶಿವನು ಹೇಳಿದನು. ಮೊದಲು ಮಹಿಷಾಸುರನ ಉಪದ್ರವವನ್ನು ಕಳೆದು ಅವನನ್ನು ಕೊಂದಳು. ಈ ದೈತ್ಯರನ್ನು ಕೊಳ್ಳಲು ದೇವಿಯ ಹೊರತು ಮುಂದೆ ಯಾರಿಂದಲೂ ಆಗಲಾರದು. ಆನಂದಮಯ ಕೋಶವಾದ ಹಿಮಪರ್ವತಕ್ಕೆ ನಡೆಯಿರಿ ಎಂದು ಅಲ್ಲಿಗೆ ಬಂದು ಶ್ರೇಷ್ಠಲೆನಿಸುವ ಪಾರ್ವತಿಯನ್ನು ಕಂಡರು. ಶುದ್ಧಾಂತಃಕರಣದಿಂದ ಹುಟ್ಟಿದ ಬ್ರಹ್ಮಾಕಾರ ವೃತ್ತಿಯುಳ್ಳವಳೇ ಪಾರ್ವತಿಯು ಗೌರಿಯೂ ಎನಿಸುವಳು. ಈಕೆಯೇ ಆನಂದ ಸ್ವರೂಪ ಶಿವನಿಗೆ ಅರ್ಧಾಂಗಿನಿಯು. ದೇವತೆಗಳು ದೇವಿಗೆ ಅಂದರೆ ಜ್ಞಾನಶಕ್ತಿಗೆ ಕೈ ಮುಗಿದು ನಮಸ್ಕರಿಸಿ ನಿಂತು, ನಮೋ ನಮೋ ಹಿಮವಂತ ರಾಜನ ಮಗಳಾದ ಪಾರ್ವತಿಯೇ, ಶಂಭುವಿನ ಪತ್ನಿಯೇ, ಶಾಂತ ಸ್ವರೂಪಳೇ, ಸಂಹಾರ ರೂಪಳೇ, ದೇವತೆಗಳ ಭಯವನ್ನು ಕಳೆಯುವವಳೇ, ಶುದ್ಧ ಪರಿಪೂರ್ಣ ಬ್ರಹ್ಮ ಸ್ವರೂಪಳೇ, ಕೋಮಲವಾದ ಅಂತಃಕರಣವುಳ್ಳವಳೇ, ನಮೋ ನಮೋ ಎಂದರು. ಶ್ರೇಷ್ಠ ಸ್ವರೂಪಳೇ, ಹೆಚ್ಚಿನ ತಾಯಿಯೇ, ಶಿವನ ಪತ್ನಿಯೇ, ಜ್ಞಾನಪ್ರಕಾಶ ರೂಪ ದೇವಿಯೇ, ಭಾಗ್ಯವಂತಳೇ, ರುದ್ರರೂಪಳೇ, ನಿತ್ಯಾನಂದಳೇ, ಮಾಯಾರಹಿತಳೇ, ದಯಾಗುಣಿಯೇ, ಸುಖವನ್ನುಂಟು ಮಾಡುವವಳೇ, ಜಗದುತ್ಪತ್ತಿಯುಳ್ಳವಳೇ, ಶುಭವನ್ನು ಮಾಡುವವಳೇ, ನಮೋ ಎಂದು ದೇವತೆಗಳು ಸ್ತುತಿಸಿದರು. ಜ್ಞಾನ ಸ್ವರೂಪಳೇ, ಸ್ವರೂಪದ ನೆನಪುಳ್ಳವಳೇ, ಅನುಭವ ಜ್ಞಾನವುಳ್ಳವಳೇ, ನಿರವಯವಳೇ. ದೇವಿ ಸ್ತುತಿಯಲ್ಲೂ ಕೂಡ ನಿರ್ಗುಣ ನಿರಾಕಾರ ಸ್ವರೂಪ ಬರ್ತಾ ಇರುತ್ತೆ. ನಿರ್ಗುಣ ನಿರವಯವ ರೂಪವುಳ್ಳವಳೇ, ಆನಂದ ಸ್ವರೂಪಳೇ, ಸತ್ಯಶುದ್ಧ ಚಿದ್ರೂಪಳೇ, ಬಹುಚಿತ್ ಪ್ರಕಾಶಳೇ, ದುರ್ಗಾದೇವಿಯೇ ನಮೋ ಎಂದರು. ಆನಂದ ರೂಪಳೇ, ಹಳದಿ ಬಣ್ಣವುಳ್ಳವಳೇ, ಕೆಂಪು ಕಪ್ಪು ಮಿಶ್ರ ರೂಪಳೇ, ಪ್ರಕಾಶ ಸ್ವರೂಪಳೇ, ಬಹು ಐಶ್ವರ್ಯವುಳ್ಳವಳೇ, ಬ್ರಹ್ಮ ಸ್ವರೂಪದಲ್ಲಿ ತಲ್ಲೀನ ಶಕ್ತಿಯೇ, ಆನಂದ ರೂಪಳೇ, ವಿಷ್ಣು ರೂಪಳೇ, ನಮೋ ನಮೋ ಎಂದರು. ಬಹು ವ್ಯಾಪಕಳೇ, ಲಕ್ಷ್ಮೀದೇವಿಯೇ, ಎಲ್ಲ ದೇವಿನೂ ಒಂದೇ, ಪರಿಪೂರ್ಣ ಬ್ರಹ್ಮರೂಪಳೇ, ಪ್ರಣವರೂಪಳೇ, ಅಷ್ಟೈಶ್ವರ್ಯವುಳ್ಳವಳೇ, ನಿತ್ಯಾತ್ಮಳೇ, ಭಾವರಹಿತಳೇ, ಜಗದ್ರೂಪಳೇ, ನಮೋ ನಮೋ ಎಂದರು. ಚಿತ್ತೈಕಾಗ್ರತೆ ಉಳ್ಳವಳೇ, ವೇದಾಂಗಗಳಲ್ಲಿ ವ್ಯಾಪ್ತಲೇ, ಚಿದ್ಬಿಂದು ಚಿದಾಭಾಸ ಚಿತ್ಪ್ರಕಾಶಲೇ, ಸದ್ಬುದ್ಧಿ ದುರ್ಬುದ್ಧಿ ಸ್ವರೂಪಳೇ. ನಮ್ಮ ಬುದ್ಧಿನೇ ಸಾಕ್ಷಾತ್ ದೇವಿ ಸ್ವರೂಪ ಆಗಿರಬೇಕು. ಆತ್ಮ ತ್ವಂ ಗಿರಿಜಾ ಅಂತಾರೆ. ಆತ್ಮ ತ್ವಂ ಗಿರಿಜಾ ಮತಿಹಿ ಅಂತ. ನನ್ನಲ್ಲಿರೋ ಆತ್ಮಸ್ವರೂಪ ಶಿವನು, ನನ್ನ ಬುದ್ಧಿಯೇ ಪಾರ್ವತಿ ದೇವಿ ಅನ್ನುವಂಥ ಭಾವನೆಯಲ್ಲಿರಬೇಕು. ಆ ಭಾವನೆಯಲ್ಲಿದ್ದಾಗ ಯದ್ಯದ್ ಕರ್ಮ ಕರೋಮಿ ತತ್ತದ್ದಖಿಲಂ ಶಂಭೋ ತವ ಆರಾಧನಂ. ಮತ್ತೆ ನಾವು ಕೂತ್ಕೊಳ್ಳೋದು, ಎದ್ದೊಡೋದು, ಓಡಾಡೋದು ಎಲ್ಲವೂ ದೇವರ ಆರಾಧನೆ ಆಗಿಬಿಡುತ್ತೆ ಆ ಭಾವನೆಯಲ್ಲಿದ್ದರೆ. ಆದ್ದರಿಂದ ದೃಶ್ಯ ಸಮೂಹಗಳಿಗೆಡೆಯಲೇ ನಮೋ ನಮಃ. ಮಧುಕೈಟಭ ಮಹಿಷಾಸುರ ವೈರಿಯೇ,
ವಿಷ್ಣು ರೂಪಳೆ, ಶಿವರೂಪಳೆ, ಮಾರಿಯೇ ಬಹುಶ್ರೇಷ್ಠಳೆ, ಕಿಡಿಗಣ್ಣುಳ್ಳವಳೆ, ಸಿಟ್ಟುಳ್ಳವಳೆ, ಅಗ್ನಿರೂಪಳೆ, ಅಗ್ನಿಮುಖವುಳ್ಳವಳೆ, ನಮೋ ನಮೋ ಎಂದರು. ಸದಾ ವೀಣೆಯ ಧ್ವನಿಯಿಂದ ಆನಂದವುಳ್ಳವಳೆ, ಚಮತ್ಕಾರವುಳ್ಳವಳೆ, ವೇದಾಂಗಮಗಳಲ್ಲಿ ಸಂಚರಿಸುವವಳೆ, ಗುಣರಹಿತಳೆ, ಚಲನರಹಿತಳೆ, ನಿರ್ವಿಕಾರಳೆ, ಸರ್ವಸಾಕ್ಷಿ ರೂಪಳೆ, ಪೂರ್ಣಮಂಗಳ ರೂಪಳೆ, ವೇದಕ್ಕೆ ಕಾಣದವಳೆ, ನಿತ್ಯ ವಸ್ತುವೆ, ನಮೋ ನಮೋ ಎಂದರು. ನಾಚಿಕೆ ಸ್ವರೂಪಳೆ, ಭೂಮಿ ತಾಯಿ, ಬಾಂಧವ ರೂಪಳೆ, ಭ್ರಾಂತಿ ಪ್ರಕಾಶ ರೂಪಳೆ, ಪರ್ವತ ರೂಪಳೆ, ನಮೋ ನಮೋ. ವಾಸನಾರಹಿತಳೆ, ಇಂದ್ರಿಯ ದಮನಳೆ, ಸರ್ವಸ್ವರೂಪಳೆ, ಅಷ್ಟಾವರ್ಣ ಸ್ವರೂಪಳೆ, ಶುದ್ಧ ಮನಸ್ಸಿನ ರೂಪಳೆ, ದಾನ ಕೊಡುವ ಗುಣವುಳ್ಳವಳೆ. ದಾನ ಕೊಡುವ ಗುಣ ಕೂಡ ನಮ್ಮಲ್ಲಿ ಎಂತ ಬಂತಂದರೆ ಅದು ದೇವಿನೇ, ದೇವಿ ಕೃಪೆ ಅನ್ಕೋಬೇಕು, ಎಲ್ಲರಿಗೂ ಬರೋದಿಲ್ಲ ಅದು. ಸ್ಮರಣ ಸ್ವರೂಪಳೆ, ನಮೋ ನಮೋ ಎಂದರು. ಶಕ್ತಿ ಯುಕ್ತಿ ಸ್ವರೂಪಳೆ, ಆಶ್ರಯ ಸ್ವರೂಪಳೆ, ಸ್ಥಿರ ರೂಪಳೆ, ಧೈರ್ಯ ಸ್ವರೂಪಳೆ, ನಮೋ ನಮೋ ಎಂದರು. ಜಾತಿ ನೀತಿ ಸಿರಿ ಸತಿ ಸುತ ಇಂದ್ರಿಯಗಳ ಸ್ವರೂಪಳೆ, ಕಣ್ಣಿಗೆ ಕಾಣದ ರೂಪಳೆ, ಮನಸ್ಸಿನಿಂದ ತಿಳಿಯದವಳೆ. ಕಣ್ಣಿಗೆ ಕಾಣೋದಿಲ್ವಂತೆ ನಿಜವಾದ ದೇವಿ ಅಂದರೆ ಕಣ್ಣಿಗೆ ಕಾಣಿಸುವ ರೂಪ ಅಲ್ಲ, ಅದಲ್ಲ ನಿಜವಾದ ದೇವಿ. ಕಣ್ಣಿಗೆ ಕಾಣಿಸ್ದೆ ಅಂದರೆ ಈ ಚಕ್ಷು ಇಂದ್ರಿಯಗಳಿಗೆ ಕಾಣಿಸ್ದೇ ಅಗೋಚರವಾಗಿರುವಂಥ ನಿರ್ಗುಣ ನಿರಾಕಾರ ಸ್ವರೂಪಗಳಂತ. ಮನಸ್ಸಿನಿಂದ ತಿಳಿಯದವಳೆ, ಮನಸ್ಸಿನಿಂದ ಕೂಡ ತಿಳ್ಕೊಳ್ಳೋದಕ್ಕಾಗೋದಿಲ್ಲ ನಿಜವಾದ ದೇವಿ ಸ್ವರೂಪ, ನಿರ್ಗುಣ ನಿರಾಕಾರ ಸ್ವರೂಪವನ್ನು. ಕರುಣಾ ಸ್ವರೂಪಳೆ, ನಮೋ ನಮೋ ಎಂದರು. ಸದಾಚಾರವುಳ್ಳವಳೆ, ನಿಜ ಸ್ವರೂಪಳೆ, ನರ್ತನ ಶಬ್ದ ಸ್ವರೂಪಳೆ, ಪಂಚಮಹಾಭೂತ ಸಕಲ ಪ್ರಾಣಿ ಸ್ವರೂಪಳೆ, ಪ್ರಖ್ಯಾತ ರೂಪಳೆ, ಮರಣರಹಿತಳೆ, ಆನಂದ ರೂಪಳೆ, ನಮೋ ನಮೋ ಎಂದರು. ಜಗತ್ತಿನ ಸ್ವರೂಪಳೆ, ಜಗತ್ತಿನ ಆಶ್ರಯ ರೂಪಳೆ, ಜಗತ್ತನ್ನು ತನ್ನ ನಿಯಮದಂತೆ ನಡೆಸುವವಳೆ, ಜಗತ್ತಿನ ವ್ಯಾಪಾರವುಳ್ಳವಳೆ, ಕುದುರೆ, ಆನೆ, ನಾಯಿ, ಪಶು ಸ್ವರೂಪಳೆ, ಬಂಗಾರ, ಹುಲ್ಲು, ಸಣ್ಣ ಪ್ರಾಣಿ ಸ್ವರೂಪಳೆ, ಎಲ್ಲ ನಾಮರೂಪಳೆ, ನಮೋ ನಮೋ ಎಂದು ದೇವತೆಗಳು ಸ್ತುತಿಸಿದರು. ದೇವತೆಗಳು ಹೀಗೆ ದೇವಿಯ ಸ್ತುತಿಯನ್ನು ಚೆನ್ನಾಗಿ ಮಾಡಲು ಪಾರ್ವತಿಯು ಕಣ್ಣನ್ನು ತೆರೆದು ದೇವತೆಗಳನ್ನು ನೋಡಿ, ನಿಮಗೆ ಏನು ಕಷ್ಟ ಬಂದಿದೆ, ಯಾಕೆ ಬಂದಿರಿ, ಎಲ್ಲವನ್ನೂ ಹೇಳಿರೆನಲು ದೇವತೆಗಳು ಕೈ ಮುಗಿದು ಹಿಂದಾದ ತಮ್ಮ ಸ್ಥಿತಿಯನ್ನು ಹೇಳುವರಾದರು. ದೇವಿಯೇ, ಹಿಂದಕ್ಕೆ ಮಹಿಷಾಸುರನು ಬಲು ಉಪದ್ರವವಾಗಲು ಅವನನ್ನು ಕೊಂದು ನಮ್ಮನ್ನು ರಕ್ಷಿಸಿದೆ. ಈ ಉಪದ್ರವದಂತೆ ಇಂದು ಮತ್ತೆ ಬಂದಿದೆ. ನಮ್ಮ ಸ್ಥಳಗಳೆಲ್ಲ ಹೋದವು, ನಮ್ಮನ್ನು ರಕ್ಷಿಸಬೇಕು ಎಂದು ಕೇಳುವುದಕ್ಕೆ ವಿಜ್ಞಾಪಿಸಿಕೊಂಡರು. ರಾಕ್ಷಸರಿಗೆ ಅರಸರಾದ ಅತಿಶಯ ಸಮರ್ಥರು, ಎಷ್ಟೂ ದಯೆ ಇಲ್ಲದವರು ಆದ ಶುಂಭ ನಿಶುಂಭ ನಾಮಗಳುಳ್ಳ ರಾಕ್ಷಸರು ಎಲ್ಲ ದೇವತೆಗಳನ್ನು ಅತಿಶಯವಾಗಿ ಬಡಿದು ಓಡಿಸಿ ಅವರ ಎಲ್ಲ ಸ್ಥಳಗಳನ್ನು ತಗೊಂಡು ಸ್ವರ್ಗವನ್ನು ಹತ್ತಿದರು. ಈ ಸೂರ್ಯ, ಚಂದ್ರ, ಕುಬೇರ, ಯಮ, ವರುಣ, ನಿರುತಿ, ವಾಯುವ್ಯರೆಂಬುವರನ್ನು ಅಡವಿಗೆ ಓಡಿಸಿ ಇವರ ಅಧಿಕಾರವನ್ನು ತಗೊಂಡು ಇಂದ್ರನ ಮನೋಹರವಾದ ಸಿಂಹಾಸನವನ್ನು ಏರಿದರು. ನಮ್ಮ ರಥ, ಆನೆ, ಕುದುರೆ ಮೊದಲಾದ ವಾಹನಗಳನ್ನು, ಪ್ರೀತಿಯ ಆಯುಧಗಳನ್ನು, ಕಾಮಧೇನು, ಕಲ್ಪವೃಕ್ಷ ನೋಡಲಾಗಿ ಸರ್ವವನ್ನು ತಗೊಂಡರು. ನಮ್ಮವು ಏನೂ ಇಲ್ಲದಂತೆ ಹೋದವು, ಪ್ರಯತ್ನ ಇಲ್ಲದೆ ಬಂದೆವು. ಈ ಯೋಗ್ಯ ಸಮಯದಲ್ಲಿ ದೈತ್ಯರನ್ನು ಸಂಹರಿಸೆಂದು ದೇವತೆಗಳು ವಿಜ್ಞಾಪಿಸಿಕೊಂಡರು. ದೇವತೆಗಳು ವಿಜ್ಞಾಪಿಸಲು ಪಾರ್ವತಿಯು ಹೆದರಬೇಡಿರೆಂದು ಧೈರ್ಯವನ್ನಿತ್ತು. ಈಗ ನೀವು ಈ ಹಿಮಾಚಲ ಆನಂದಮಯ ಕೋಶದಲ್ಲಿ ಇರ್ರಿ ಎಂದು ಅವರನ್ನು ಕಳುಹಿಸಿ ಮೋಹಗಳಿಸುವ ರೂಪದಿಂದ ಕೂಡ್ರಲು ದೇವಿ ಸುಂದರತನವು ಎಲ್ಲ ದಿಕ್ಕುಗಳಲ್ಲಿ ಹೊಡೆದದ್ದು ಎಂದು ಸೂತ ಪುರಾಣಿಕರು ಶೌನಕರಿಗೆ ಹೇಳಿದರು. ಆ ಸಮಯದಲ್ಲಿ ಅಪರಾಧಿಗಳಾದ ಶುಂಭ ನಿಶುಂಭರು ಸೇವಕರು ಶರೀರವೆಂಬ ದೇಶದಲ್ಲಿ ತಿರುಗುತ್ತಾ ಬಹುಬೇಟೆಯ ಸುಖಸಾಧನ ಮಾರ್ಗವನ್ನು ಹುಡುಕುತ್ತಾ ಹಿಮಾಚಲಕ್ಕೆ ಬಂದು ಪರಮಾನಂದ ರೂಪ ಪಾರ್ವತಿಯನ್ನು ಕಂಡರು. ಎಷ್ಟು ಮನೋಹರ ರೂಪ ಎಂದು ಆಶ್ಚರ್ಯವುಳ್ಳವರಾದರು. ವಿಚಾರ ಬರುತ್ತೆ ಇಲ್ಲಿ. ಚಂಡ ಕಾಮನ ಮತ್ತು ಆಸಕ್ತಿಯಿಂದ ಕೂಡಿದ ಬಲವುಳ್ಳವನು,
ಮುಂಡ ಅಂದರೆ ಹರ್ಷಸಹಿತನು ಅಥವಾ ಧರ್ಮವನ್ನು ಮೀರುವ ಗರ್ವವುಳ್ಳವನು, ಅಜ್ಞಾನದಲ್ಲಿ ಚಲಿಸುವವನು ಅಂತ ಅರ್ಥ. ಚಂಡಮುಂಡರ ಅಭಿನಿವೇಶ ಅಂದರೆ ಬಹು ಮಮತೆ, ಓವರ್ ಅಟ್ಯಾಚ್ಮೆಂಟು. ಎಷ್ಟೇ ಅರಿವು ಇದ್ದರೂ ಒಂದರಲ್ಲಿಯೂ ಸದಾ ಕೆಟ್ಟ ಹಠವನ್ನು ಬಿಡದಿರುವುದು. ವಿಷಯಗಳು ದುಃಖರೂಪವೆಂದು ಅರಿತರೂ ಅವುಗಳನ್ನು ಸಂಗ್ರಹಿಸುವುದು. ಪ್ರಾಣ ಹೋಗುವುದು ನಿಶ್ಚಯವೆಂದು ತಿಳಿದರೂ ಇನ್ನೂ ಕೆಲವು ದಿವಸ ಇರಬೇಕೆಂದು ಬಯಸುವುದು. ಇದು ನೋಡಿ, ಮೋಕ್ಷಕ್ಕೆ ಹೊಂದಬೇಕಂತಿರೋರಿಗೆ ನಾನು ಇನ್ನೂ ಹೆಚ್ಚು ಕಾಲ ಬದುಕಬೇಕನ್ನೋ ಆಸೆ ಇರಬಾರ್ದು. ಬದುಕುವ ಆಸೆ ಇತ್ತು ಈ ಶರೀರ ನಾನು ಅಲ್ಲ ಅಂತ ತಾದಾತ್ಮ್ಯತೆಗೊಳ್ಳೋದಕ್ಕಾಗೋದಿಲ್ಲ. ಅದನ್ನು ಬಿಟ್ಟುಬಿಡಬೇಕು, ಅದು ಪರಮಾತ್ಮಗೆ ಅರ್ಪಿಸಬೇಕು. ಆ ಬದುಕುವ ಆಸೆಯಿಂದನೇ ಆ ಶರೀರದಲ್ಲಿರೋ ತಾದಾತ್ಮ್ಯ ಹೋಗ್ತಾ ಇರೋದಿಲ್ಲ. ಶಾಸ್ತ್ರನೇ ಪ್ರಮಾಣ ಇದಕ್ಕೆಲ್ಲ. ಇವೆಲ್ಲ ನೋಡಿ, ಚಂಡಮುಂಡರಂಥ ರಾಕ್ಷಸ ಗುಣಗಳು, ನಮ್ಮಲ್ಲಿರುವಂಥ ರಾಕ್ಷಸ ಗುಣಗಳು. ಬಹುಶಕ್ತಿಯುಳ್ಳ ದೇವಿಯೊಡನೆ ಮಾತನಾಡದೆ ಸುಮ್ಮನೆ ತಿರುಗಿದರು. ಈಕೆಯನ್ನು ಶುಂಭ ಮಹಾರಾಜನಿಗೆ ಹೆಂಡತಿಯ ಮಾಡಬೇಕು, ಇದು ನಿಶ್ಚಯವೆಂದು ತಮ್ಮೊಳಗೆ ಮಾತಾಡಿಕೊಂಡು ತಮ್ಮ ಸ್ಥಳಕ್ಕೆ ಬಂದರು. ಶುಂಭನ ಬಳಿಗೆ ಇಬ್ಬರು ಬಂದರು. ಅವರೊಳಗೆ ಚಂಡನು, ಇಂದಿನ ಭೇಟಿಯಲ್ಲಿ ನಾವು ಬಹು ಸ್ಥಳವನ್ನು ತಿರುಗುತ್ತಾ ಒಂದು ಆಶ್ಚರ್ಯವನ್ನು ಕಂಡೆವು. ಅದನ್ನು ಏನು ಹೇಳಲಿ? ಹಿಮಾಚಲದ ಹತ್ತಿರ ಒಬ್ಬ ಸ್ತ್ರೀಯಳು ಅತ್ಯಂತ ಮನೋಹರ ರೂಪದಿಂದ ಕುಳಿತಿರುವಳು. ಎಲೈ ಮಹಾರಾಜನೇ, ಕೇಳು. 3 ಲೋಕಗಳಲ್ಲಿ ಪ್ರಕಾಶಿಸುವ ಅನೇಕ ರತ್ನಗಳು ನಮ್ಮ ಮಂದಿರದಲ್ಲಿ ಇವೆ. ಸ್ತ್ರೀರತ್ನ ಒಂದಿಲ್ಲ. ಆನೆಗಳಲ್ಲಿ ಐರಾವತವು, ಗಜರತ್ನವು, ಕುದುರೆಗಳಲ್ಲಿ ಉಚ್ಚೈಸ್ರವವೆಂಬ ಹಯರತ್ನವು ಶೋಭಿಸುತ್ತಿರುವವು. ರತ್ನವಸ್ತು ಜಾತಿಯಲ್ಲಿ ಅತ್ಯುತ್ತಮವಾದದ್ದು ರತ್ನವೆನಿಸುವುದು. ಸ್ತ್ರೀರತ್ನವೆಂದರೆ ಸ್ವರೂಪದ ಅಜ್ಞಪ್ತಿ ಎಂಬ ಜ್ಞಾನಶಕ್ತಿಯು. ಸ್ವರೂಪದ ಜ್ಞಪ್ತಿ ಎಂಬ ಜ್ಞಾನಶಕ್ತಿಯು. ಮುಕ್ತಾಂಗನೆಯು. ಮರಗಳಲ್ಲಿ ಶ್ರೇಷ್ಠ ಪಾರಿಜಾತವು, ಮೇಲಾದ ರತ್ನವು. ಮಣಿಗಳ ಸಮೂಹದಲ್ಲಿ ಚಿಂತಾಮಣಿಯು. ಕಮಲಗಳಲ್ಲಿ ವರುಣನ ಕರಕಮಲ. ಪುಷ್ಪಕ ಸಮೂಹಗಳಲ್ಲಿ ಕುಬೇರನ ಪುಷ್ಪಕ ವಿಮಾನವು. ಇವು ಮೊದಲಾದ ರತ್ನಗಳು ನಮ್ಮಲ್ಲಿವೆ. ರಥಗಳಲ್ಲಿ ಬ್ರಹ್ಮನ ರತ್ನ ಕೆಚ್ಚಿದ ರಥವು. ಛತ್ರಗಳಲ್ಲಿ ವರುಣನ ಛತ್ರವು. ಹೀಗೆ ನಾನಾ ರೀತಿಯ ರತ್ನಗಳು ನಮ್ಮಲ್ಲಿರುವವು. ಚಿಚ್ಚಕ್ತಿ ಸ್ವರೂಪ ಸ್ತ್ರೀ ರತ್ನ ಹೊಂದಿಲ್ಲ. ಶುಂಭನು ಚಂಡನ ಎಲ್ಲ ನುಡಿಗಳನ್ನು ಕೇಳಿ, ಚಂಡನೇ, ನೀನು ಹೇಳಿದ್ದು ಎಲ್ಲವೂ ಸತ್ಯವಾ? ಇದಕ್ಕೆ ಹೇಗೆ ಆಲೋಚನೆ? ಜಾನ ಸೇವಕನನ್ನು ಮೊದಲು ಕಳಿಸಿ ಎಲ್ಲ ಅಭಿಪ್ರಾಯವನ್ನು ತಿಳಿಯಬೇಕು. ಬಾರದಿದ್ದರೆ ಬಲಾತ್ಕಾರದಿಂದ ಎಳೆದು ತರಬೇಕು. ಇದು ರಾಜಕಾರಣ ಎಂದು ಸುಗ್ರೀವನೆಂಬ ರಾಕ್ಷಸನು ಕರೆದನು. ರಾಜಕಾರಣ, ಚತುರೋಪಾಯ, 4 ಉಪಾಯಗಳು ಬಳಸ್ಬೇಕು ಯಾವತ್ತಾಗಲಿ ನಮ್ಮ ಕೆಲಸ ಆಗಬೇಕಂದ್ರೆ. ಸಾಮ, ದಾನ, ಭೇದ, ದಂಡ. ಸಾಮದಲ್ಲಿ ಅವ್ರು ಏನು ಯೋಚನೆ ಮಾಡ್ತಾರೆ? ಧರ್ಮವನ್ನು, ಲಾಭವಾಗುವುದನ್ನು ತಿಳಿಯ ಹೇಳಿ ಒಡಂಬಡಿಸುವುದು. ಮಾತಲ್ಲಿ, ನೋಡಪ್ಪ, ನನಗಿದು ಜಮೀನು ಬೇಕು, ನಿನಗೇನು ಬೇಕು, ನಿನಗಿಂದಷ್ಟು 20 ಲಕ್ಷ ತಗೋ, ನನಗೆ ಜಮೀನು ಬೇಕು. ಮಾತಿಂದ ಆಗೋಂಗಿದ್ರೆ ಯುದ್ಧ ಮಾಡೋದಕ್ಕಿಂತ ಮುಂಚೆ ಡೀಲ್ ಮಾತಾಡ್ಕೊಳ್ಳೋದು. ನನಗಿಷ್ಟು ನಿನಗಿಷ್ಟು ಅಂತ ಮಾತಿಂದನೇ ಕೆಲಸ ಆಗೋಂಗಿದ್ರೆ ನಮ್ಗೆ ಮಾತಿಂದನೇ ಮುಗಿಸ್ಕೊಂಡ್ಬಿಡ್ಬೇಕು. ಅದಾಗಲಿಲ್ವಾ ಅಂದರೆ ಫಸ್ಟ್ ಮಾತಿನಲ್ಲಿ ಒಳ್ಳೆಯದಾಗುತ್ತೆ ಅಂತ. 2ನೇದು ದಾನ, ಬೇಡಿದ್ದನ್ನು ಕೊಟ್ಟು ಒಡಂಬಡಿಸುವುದು. ಲಂಚನೋ ಏನೋ ಯಾವುದೋ ರೀತಿಯಲ್ಲಿ ಪ್ರತಿಯೊಂದರಲ್ಲೂ ದುಡ್ಡೇ ಬಂದಿರುತ್ತೆ, ಆ ಥರ ಕೆಲಸ ಮಾಡಿಸ್ಕೊತಾರೆ. ಮತ್ತು ಭೇದ, ಶತ್ರು ಪಕ್ಷದಲ್ಲಿ ಅವರೊಳಗೆ ಒಡಕು ಹುಟ್ಟಿಸಿ ಆಕೆಯ ಪ್ರೇಮದಲ್ಲಿ ಪ್ರೇಮ ಹುಟ್ಟಿಸಿ ದಾರಿಗೆ ತರುವುದು. ಈ ಮೂರೂ ಸಾಧ್ಯವಾಗದಿದ್ದರೆ, ಅಂದರೆ ಫಸ್ಟು ಬಲಾನ ತೋರಿಸ್ಬಿಟ್ಟು ನೀನೇನಾದರೂ ನಮ್ಮ ಕೆಲಸ ಮಾಡಲಿದ್ರೆ ನೀನು ಕೊಂದು ಬಿಡ್ತೀವಿ, ಸಾಯಿಸ್ಬಿಡ್ತೀವಿ. ಇಲ್ಲಾಂದರೆ ನಾವು ಶತ್ರುಗಳು ಯಾರು ಇರ್ತಾರಲ್ಲ ಅವ್ರ ಜೊತೆ ನಾವು ಮಿತ್ರತೆಯನ್ನು ಒಂದು ನಿನಗೆ ಹಾನಿ ಮಾಡ್ತೀವಿ ಅಂತೆಲ್ಲ ಈ ಥರ ಎಲ್ಲ ವಾತಾವರಣ ಕ್ರಿಯೇಟ್ ಮಾಡೋದು. ಈ 3 ಕೆಲಸ ಬರಲಿಲ್ಲ ಅಂದರೆ ಲಾಸ್ಟಲ್ಲಿ ದಂಡ, ಬಡಿಯುವುದು, ಕೊಳ್ಳುವುದು, ಎಳೆದುಕೊಂಡು ಬರುವುದು. ಸುಗ್ರೀವನೆಂದರೆ ಸುಮನ ಅಥವಾ ಅಂತರಾತ್ಮನು. ಈ ಥರ 4 ಪ್ರಕಾರದಲ್ಲಿ ಅವರು ದೇವಿಯನ್ನು ಸ್ವಂತ ಮಾಡ್ಕೋಬೇಕಂತೆಲ್ಲ ಪ್ಲ್ಯಾನ್ಗಳು ಹಾಕ್ಕೊಳ್ತಾ ಇದ್ದಾರೆ. ಎಲ್ಲೋ ಸುಗ್ರೀವ, ಬಾ, ಆ ಸ್ತ್ರೀಯ ಸಮೀಪಕ್ಕೆ ಹೋಗು. ಶುಂಭನ ಲಗ್ನವಾದರೆ
ಸರ್ವ ಸಂಪತ್ತು ದೊರೆಯುವುದು. ಅವನು ವೀರ, 3 ಲೋಕಕ್ಕೆ ಅರಸನು, ದೊಡ್ಡ ಮನಸ್ಸಿನವನು, ಪರಾಕ್ರಮಿಯು. ಅವನನ್ನು ಮದುವೆಯಾಗು, ಒಳ್ಳನೆ ಬೇಡ ಎಂದು ಒಡಂಬಡಿಸು. ಪರದೇವಿಯನ್ನು ನೋಡಿದನೋ, ಸುಂದರತನವನ್ನು ಮಾತಾಡಲು ಸಾಧ್ಯವಿಲ್ಲ. ಜಗತ್ತನ್ನು ರಚಿಸಿದಾಕೆಯೋ, ಹರಿಹರನನ್ನು ಹುಟ್ಟಿಸಿದ ಪರದೇವತೆಯೋ, 2 ಮಾತುಗಳನ್ನು ಆಡುವೆನು, ಈಕೆಯು ಏನು ಹೇಳುವಳೋ ತಿಳಿಯದೆ ಎನ್ನುತ್ತ ಪರಮೇಶ್ವರಿಯನ್ನು ಕುರಿತು ಮಾತುಗಳನ್ನು ಆಡಿದನು. ಸ್ತ್ರೀಯಳೇ, ನೀನು ಯಾರು? ಈ ಭಯಂಕರ ಅರಣ್ಯದೊಳಗೆ ಒಬ್ಬಳೇ ಏಕೆ ಇರುವೆ? ನಿನಗೆ ಗಂಡರು ಯಾರು? ಮನುಷ್ಯರು ಯಾರು ಇಲ್ಲದ ಸ್ಥಳದಲ್ಲಿ ವಾಸ ಮಾಡಿಕೊಂಡು ಇರಬಹುದೇ? ಹುಲಿ, ತೋಳ, ಸಿಂಹ, ಶರಭದ ಉಪದ್ರವವೂ ಇದೆ. ಸ್ತ್ರೀಯಲೇ, ಮಾತಾಡಲು ಪಾರ್ವತಿ ದೇವಿಯು ಕಂತೆರೆದಳು. ನಮ್ಮ ವಿಚಾರ ನಿನಗೇಕೆ? ನಮ್ಮನ್ನು ಮಾತನಾಡಿಸಲು ಏನು ಕಾರಣವು? ಪರಿಚಯವಿಲ್ಲದ ಸ್ತ್ರೀಯರನ್ನು ಮಾತನಾಡಿಸುವುದು ಯೋಗ್ಯವೇ? ಯಾರೂ ಇಲ್ಲದಿರುವ ಅಡವಿಯ ಮನುಜರ ಇರುವೆವು. ಸಾಕು, ನಡೆ ಹೋಗೆನಲು ರಾಕ್ಷಸನು ದೂತನಾದ ಸುಗ್ರೀವನು ವಿವೇಕದಿಂದ ಮಾತಾಡಿದನು. ಭಯವನ್ನುಂಟು ಮಾಡುವ ಭಯಂಕರ ಅರಣ್ಯ, ಒಬ್ಬರೂ ಇಲ್ಲದ ಸ್ಥಳದಲ್ಲಿ ರಾಕ್ಷಸರು ತಿರುಗುತ್ತಿರುವರು. ಕ್ರೂರ ಮೃಗಗಳು ಆರ್ಭಾಟವು ಕೇಳಿಸುತ್ತದೆ. ಮತ್ತೊಬ್ಬರಿಲ್ಲುವ ಇಂತಹ ಸ್ಥಳದಲ್ಲಿ ಒಬ್ಬಳೇ ಇರುವೆ ಎಂದು ಕೇಳಿದರೆ ತಪ್ಪೇನು ಎಂದನು. ನಮ್ಮ ಮೇಲೆ ಚೆನ್ನಾಗಿ ಸಂಪೂರ್ಣ ದಯೆಯು ನಿನಗಿದ್ದ ಬಳಿಕ ಈಗ ನಾನು ಸುಮ್ಮನಿರುವುದು ಯೋಗ್ಯವಲ್ಲ. ನನಗೆ ದೇವಿ ಎನ್ನುವರು. ಈವರೆಗೂ ಎನಗೆ ಗಂಡರೇ ಇಲ್ಲವು ಎಂದು ಕಮಲಮುಖಿಯಾದ ದೇವಿಯು ಸುಗ್ರೀವನಿಗೆ ಹೇಳಿದಳು. ನಾನು ಒಬ್ಬಳೇ ಇರುವೆನು. ಭೂಮಿಯ ಜನರು ಸಂಘವೂ ಎನಗಿಲ್ಲ. ನಾನು ನಿಸ್ಸಂಗಿಯು. ಬಹುಕಾಲ ಈ ಪರ್ವತದಲ್ಲಿ ವಾಸಿಸಿರುವೆನು. ರಾಕ್ಷಸರೇನೂ ಮಾಡುವರು, ತೋರುವ ಮೃಗಗಳಿಂದೇನೂ ಆಗುವುದು. ಸರ್ವಕ್ಕೂ ಒಬ್ಬ ಜಗದೊಡನೆ ಆಜ್ಞೆ ಇರುವುದು. ಅಂದರೆ ಕ್ರೂರ ಮೃಗಗಳಿಂದಾಗಲಿ, ಹಾವು ಚೇಳುಗಳಿಂದಾಗಲಿ, ಯಾರಿಂದಾಗಲಿ ತೊಂದರೆಯೋ ಅಥವಾ ಮರಣವು ಒಬ್ಬ ಜಗದೊಡನೆಯ ಆಜ್ಞೆ ಇಲ್ಲದೆ ಬರಲಾರದೆಂಬುದನ್ನು ಮುಮುಕ್ಷುಗಳು ಎಲ್ಲ ಜನರು ಅವಶ್ಯವಾಗಿ ಎಂದು ಮರೆಯದೆ ಲಕ್ಷ್ಯದಲ್ಲಿಡತಕ್ಕದ್ದು. ಇದು ಈ ಜ್ಞಾನನ ತಗೋಬೇಕು. ಸುಮ್ಮನೆ ಯಾವಾಗಲೂ ಮೃತ್ಯುವಿಗೆ ಹೆದರ್ಕೊತಾ ಇರ್ತೀವಿ. ಮೃತ್ಯು ಈ ನಿಶ್ಚಿತ ಆಯಿತು, ನಾಳೆ ಬೆಳಗ್ಗೆ ನಾವು ಸಾಯಬೇಕಂತ ಬರೆದಿದ್ರೆ ನೀನು ಎಷ್ಟೇ ಪ್ರಯತ್ನಗಳು ಮಾಡು, ಅದು ತೆಕ್ಕೊಂಡು ಹೋಗ್ಬಿಡುತ್ತೆ. ಎಲ್ಲಿ ತನಕ ನಮಗೆ ಸಾವು ನಿಶ್ಚಯವಾಗಿರೋದಿಲ್ವೋ, ನಾವು ಹುಲಿ ಗುಹೆಯಲ್ಲಿ ಹೋಗಿ ಕೂತ್ಕೊಂಡ್ರೂ ಕೂಡ ನಮಗೆ ಸಾವು ಬರೋದಿಲ್ಲ. ಈ ಸತ್ಯನ ನಾವು ಅರ್ಕೋಬೇಕು. ಅದು ಆ ನಿಶ್ಚಯ ಆದಮೇಲೆ ಅದು ಆ ದಿವಸ ಬಂದಾಗಲೇ ಅದು ಮೃತ್ಯು ಬರುತ್ತೆ ಅಷ್ಟೇ, ಆ ಸಮಯ ಬರುತ್ತೆ ಅಷ್ಟೇ. ಅಷ್ಟಕ್ಕೂ ಮುಂಚೆ ಸುಮ್ಮನೆ ನಾವು ಪ್ರಯತ್ನ ಮಾಡಿದ್ರೆ ಮೃತ್ಯು ಬರೋದಿಲ್ಲ. ಅದು ಆದ್ದರಿಂದ ಈ ಧೈರ್ಯನ ತಗೊಂಡು ಯಾವತ್ತೋ ಒಂದು ದಿವಸ ಶರೀರ ಬಿಡಲೇಬೇಕು. ಆ ಬಿಡೋ ಶರೀರದಲ್ಲಿ ನೀನು AC ರೂಮಲ್ಲಿ ಇದ್ಕೊಂಡು ಬಿಟ್ರೂ ಅದೇ ತಿಪ್ಪಲಾಗುತ್ತೆ, ಕಾಡಲ್ಲಿ ಹೋಗಿ ಹುಲಿ ಮುಖದಲ್ಲಿ ಬಾಯಿ ಕೊಟ್ಟು ಬಿಟ್ರೂ ಅದೇ ಆಗುತ್ತೆ, ಏನು ಡಿಫ್ರೆನ್ಸ್ ಇರಲ್ಲ. ಆ ಒಂದು ಮೃತ್ಯುವಿಗೆ ಹೆದರ್ಕೊಂಡು ಸಾಧನೆಯಿಂದ ಹಿಂದೇಟು ಹಾಕ್ಬಿಡ್ತಾರೆ. ಆದ್ದರಿಂದ ಮುಮುಕ್ಷುಗಳಾದವರು ಯಾವತ್ತೇ ಆಗಲಿ ಆ ಮೃತ್ಯು ಭಯ ಇರಬಾರ್ದು. ಬದುಕಬೇಕನ್ನೋ ಆಸೆನೇ ಇರಬಾರ್ದು ಶರೀರದಲ್ಲಿ. ಮೋಕ್ಷ ಒಂದು ಬಿಟ್ಟು, ಪರಮಾತ್ಮ ಒಂದು ಬಿಟ್ಟು ಬೇರೆ ಲಕ್ಷ್ಯ ಇರಲೇಬಾರ್ದು. ಆ ಥರ ಎಲ್ಲ ಧೈರ್ಯದಿಂದ ಮುಂದೆ ಹೋಗಿರೋರು ಏನಾದರೂ ಸಾಧನೆ ಮಾಡೋದಕ್ಕಾಗುತ್ತೆ. ಇಲ್ಲಾಂದರೆ ಹೆದರಿಕೆಯಲ್ಲಿ ಎಲ್ಲಿ ಹೋದರೂ ಅಲ್ಲಿ ಪರಾಧೀನತೆಯನ್ನು ಸ್ವೀಕಾರ ಮಾಡಬೇಕಾಗುತ್ತೆ. ದೇವಿಯೇ ಕೇಳು, ಶುಂಭ ನಿಶುಂಭರು ಈಗ 3 ಲೋಕಕ್ಕೂ ಅರಸರು. ವಿಚಾರಿಸಲು ಅವರ ಸೇವಕ ಸುಗ್ರೀವನೆಂಬ ನಾಮ ನನಗಿರುವುದು. 1000 ಮುಖಗಳುಳ್ಳ ಆದಿಶೇಷನಿಗೂ ಆ ಶುಂಭನ ಪರಾಕ್ರಮವನ್ನು ಚೆನ್ನಾಗಿ ಹೊಗಳಿದರೂ ಮುಗಿಯುವುದಿಲ್ಲ. ಆದರೆ ಅವನ ಪರಾಕ್ರಮವನ್ನು ಸ್ವಲ್ಪದರಲ್ಲಿಯೇ ಹೇಳುವೆನು. ಯಜ್ಞದಲ್ಲಿ ಅಗ್ನಿಯ ಮುಖಾಂತರ ಕೊಡುವ ದೇವತೆಗಳ ಬಳಿಯನ್ನು ತಾವೇ ತಗೊಂಡರು. ದೇವತೆಗಳನ್ನು ಕಷ್ಟಪಡಿಸಿದನು. ಎಲ್ಲ ಲೋಕಗಳಿಗೆ ಅರಸನಾಗಿ ಎಲ್ಲ ಬಲ್ಲವನಾದನು. ದೇವತೆಗಳು ದುಃಖಿತರಾಗಿ ಯಾರಿಗೂ ತಿಳಿಯದಂತೆ ವಾಸಿಸಿದರು. ಜಗವೆಲ್ಲ ಶುಂಭನ ಆಜ್ಞೆಯಲ್ಲಿ ನಡೆಯುವುದು. ಸೂರ್ಯನೇ ತಾನಾಗಿ ಜಗತ್ತನ್ನು ಪ್ರಕಾಶಿಸುವನು. ಗಾಳಿಯೇ ತಾನಾಗಿ ಬೀಸುವನು. ಭೂಮಿಯಲ್ಲಿ ತಾನು ಅಗ್ನಿಯಾಗಿಯೇ ಉರಿಯುವನು. ಶಿವನು ಧರಿಸುವ ಚಂದ್ರನಾಗಿಯೇ ಆನಂದಕರ ಬೆಳದಿಂಗಳಿಂದ ಬೆಳಗುವನು. ನವಗ್ರಹಗಳೇ ತಾನಾಗಿ ಜಗತ್ತಿನ ವ್ಯವಹಾರವನ್ನು ನಡೆಸುವನು. ದೇವತೆಗಳೆಲ್ಲರೂ ಅಧಿಕಾರವನ್ನು ತಗೊಂಡು ಎಲ್ಲಕ್ಕೂ ತಾನೇ ಒಡೆಯನಾಗಿ
ಇಂದ್ರನನ್ನು ಹಟ್ಟಿ ಸ್ವರ್ಗಾಧಿಪತಿಯು ತಾನೆನಿಸಿ ಎಲ್ಲರ ಕರ್ಮವನ್ನು ತಾನೇ ಮಾಡಲು ಎಲ್ಲರ ಐಶ್ವರ್ಯವು ದೊರೆಯಿತು. ಶುಂಭನ ಸಂಪತ್ತನ್ನು ನಾನೇನು ಹೇಳಲಿ, ಹೇಳುವುದು ಸಾಧ್ಯವೇ? 3 ಲೋಕಗಳಲ್ಲಿರುವ ರತ್ನಗಳು ನಮ್ಮಲ್ಲಿ ಇರುವವು. ಇಂದ್ರನ ದೊಡ್ಡ ಐರಾವತವು, ಗಜರತ್ನವು, ಕ್ಷೀರ ಸಮುದ್ರದಲ್ಲಿ ಹುಟ್ಟಿದ ಮದ್ಯವು, ಉಚ್ಚೈಶ್ರವವೆಂಬ ಕುದುರೆಯು, ಭಯಂಕರವಾದ ಹಯರತ್ನವು ಇರುವವು. ಹೂವಿನ ಮಾಲೆಯಲ್ಲಿ ವರುಣನ ಕಮಲದ ಮಾಯೆಯು, ಮಾಲಾರತ್ನವು, ತಮ್ಮಂದಿರ ಸಮೂಹದಲ್ಲಿ ನಿಶುಂಭನೆಂಬ ತಮ್ಮ ನವರತ್ನವು, ಬಹು ಆಯುಧದಲ್ಲಿ ಇಂದ್ರನ ಮನೋಹರವಾದ ವಜ್ರಾಯುಧ ಆಯುಧರತ್ನವು, ಮನೋಹರ ನೇತ್ರಗಳುಳ್ಳ ನೀನು ಬಹುರತ್ನಗಳು ಎಂದನು. ಎಲ್ಲ ದೇವತೆಗಳಲ್ಲಿದ್ದ ರತ್ನಗಳು, ಗಂಧರ್ವರು, ನಾಗಲೋಕದವರು ಮೊದಲಾದವರಲ್ಲಿರುವ ಎಷ್ಟೆಷ್ಟೋ ರತ್ನಗಳು ಸಂಶಯವಿಲ್ಲದೆ ನಮ್ಮಲ್ಲಿ ಬಂದಿರುವವು. ಸ್ತ್ರೀರತ್ನವಾದ ನೀನೊಬ್ಬಳು ನಮಗಿಲ್ಲೆಂದನು. ದೇವಿಯೇ ಕೇಳು, ಶುಂಭನಿಗೆ ಬಹುರತ್ನಗಳು ದೊರೆತಿರುವು. ಹೆಚ್ಚಿನ ರತ್ನವು ನೀನು ದೊರಕಿದೆಯಾದರೆ ಆ ಬಳಿಕ ಸರ್ವೈಶ್ವರ್ಯವು ನಿನ್ನದಾಗುವುದು. ನಿನ್ನ ಸಂಪತ್ತನ್ನು ಹೇಳುವುದೇನಿದೆ? ಸಾಲು ಸಾಲಾಗಿ ಛತ್ರಗಳು ನಿನಗೆ ಹಿಡಿಯಲ್ಪಡುವವು ಕೇಳೆಂದನು. ಶುಂಭನ ಮದುವೆಯಾದರೆ ನಿನಗೆ ಐಶ್ವರ್ಯವು ಪೂರ್ಣವಾಗುವವು. ಮನಸ್ಸಿನಲ್ಲಿ ಯಾವ ಆಲೋಚನೆಯನ್ನು ಮಾಡಬೇಡ, ಹೊರಡಲಿಕ್ಕೆ ತಯಾರಾಗು. ಶುಂಭನು ನಿನ್ನಲ್ಲಿ ಬಯಕೆಯುಳ್ಳವನಾಗಿದ್ದಾನೆ. ನಿನಗೂ ಅವನಿಗೂ ಹಾಲು ಸಕ್ಕರೆ ಕೂಡಿಸಿದಂತೆ ಬಹು ಆನಂದವಾಗುವುದು. ಬೇಗನೆ ಕರೆದುಕೊಂಡು ಬಾ ಎಂದು ಪ್ರೇಮದಿಂದ ನನ್ನನ್ನು ಕಳಿಸಿರುವನು. ನಾನು ಈಗ ನಿನಗೆ ಸೇವಕನು, ಶುಂಭನಿಗೂ ನಿನಗೂ ಮಧ್ಯಸ್ಥನು ಎಂದೆನಲು ಯೋಗಿಗಳಿಗೆ ಯೋಗವನ್ನುಂಟು ಮಾಡುವ ಪರದೇವತೆಯು ಸ್ವಲ್ಪ ನಗೆಯಿಂದ ಸೇವಕನಾಗಿರುವ ಸುಗ್ರೀವನಿಗೆ ಕೇಳೆಂದು ಉತ್ತರವನ್ನು ಕೊಟ್ಟಳು. ಸುಗ್ರೀವನೇ, ನೀನು ಹೇಳಿದ್ದೆಲ್ಲ ಸತ್ಯವಾಗಿರುವುದು, ಸುಳ್ಳಿರುವುದಿಲ್ಲ. 3 ಲೋಕಗಳಿಗೆ ಒಡೆಯರಾಗಿರುವ ಶುಂಭನಿಶುಂಭರಿಗೆ ಯಾರೂ ವಿರೋಧಿಗಳಿಲ್ಲ. ಏನು ಹೇಳಲಿ? ನನಗೆ ಪ್ರಾರಬ್ಧವದು ಗಂಟು ಬಿದ್ದಿರುವುದು, ಪ್ರಾರಬ್ಧವನ್ನು ಕಳೆದುಕೊಳ್ಳಲು ಬಾರದಂತಾಗಿದೆ ಎಂದಳು. ಪ್ರಾರಬ್ಧ ಅಂದರೆ ಹಣೆಯ ಬರಹವನ್ನು ಮೀರಿ ನಡೆಯುವುದು ಮುಕ್ಕಣ್ಣಾದ ಶಿವನಿಗೂ ಸಹ ಸಾಧ್ಯವಿಲ್ಲದಿರಲು ಉಳಿದವರಿಗೆ ಹೇಗೆ ಸಾಧ್ಯವಾದಿತ್ತು ಎಂದು ಆಗಲಾರದು. ಪ್ರಾರಬ್ಧನ ನಾವು ಏನು ಹೆಚ್ಚು ಬದಲಾವಣೆ ಮಾಡೋಕ್ಕಾಗಲ್ಲ. ಹೆಚ್ಚು ಪುರುಷಾರ್ಥ ಮಾಡಿದ್ರೆ ಸ್ವಲ್ಪ ಬದಲಾವಣೆ ಮಾಡಬೇಕು. ತಿಳಿಗೇಡಿತನದಿಂದ ಹಣೆಯನ್ನು ಅಂದರೆ ನಿಶ್ಚಯ ವಚನವನ್ನು ಮಾಡಿಕೊಂಡಿರುವೆನು, ಅದನ್ನು ಆಡಿದರೇನೂ ಆಗುವುದು. ಈಗ ನಿನ್ನೊಡನೆ ನಾನು ಬಂದರೆ ನಾನು ಮಾಡಿಕೊಂಡಿರುವ ಆಣೆಗೆ ಸುಳ್ಳು ಹೊರುವುದು. ಶುಂಭನ ಮದುವೆಯಾಗಿ ಸುಖ ಪಡೆಯುವುದು ದೈವ ಇದ್ದವರಿಗೆ, ನಾನು ಆ ದೈವ ಇಲ್ಲದವಳು ಎಂದು ನುಡಿದಳು. ಯುದ್ಧದಲ್ಲಿ ನನ್ನನ್ನು ಯಾವನು ಸೋಲಿಸುವನೋ ಅವನನ್ನು ಮದುವೆಯಾಗುವನೆಂದು ಮಾಡಿಕೊಂಡ ಪ್ರತಿಜ್ಞೆ, ಈವರೆಗೆ ಯಾವನೂ ನನ್ನನ್ನು ಗೆದ್ದಿಲ್ಲ. ಏನು ನನ್ನ ದೈವವು? ಇನ್ನೂ ನನ್ನನ್ನು ಶುಂಭನು ಯುದ್ಧದಲ್ಲಿ ಜಯಿಸುವನೋ ಇಲ್ಲವೋ ಎಂದಳು. ಸುಗ್ರೀವನೇ, ನೀನು ಜೀವಾತ್ಮನಿಗೂ ಪರಮಾತ್ಮನಿಗೂ ಮಧ್ಯಸ್ಥನಾದ ಅಂತರಾತ್ಮನು. ಜೀವಾತ್ಮಗೂ ಪರಮಾತ್ಮ ಮಧ್ಯದಲ್ಲಿ ಮೀಡಿಯೇಟರ್. ಇವಾಗ ಯುದ್ಧದಲ್ಲಿ ಅವನು ಗೆದ್ದರೆ ಅವನು ಪರಮಾತ್ಮ ಆಗ್ತಾನೆ, ಇಲ್ಲ ಅಂದರೆ ಆಗೋದಿಲ್ಲ. ಶುಂಭನು ಅಜ್ಞಾನಿಯಾದ, ಅಂದರೆ ತನ್ನ ನಿಜ ಸ್ವರೂಪವಾದ ತಿಳುವಳಿಕೆ ಇಲ್ಲದ ಜೀವಾತ್ಮನು. ಶುಂಭ ಅಂದರೆ ಜೀವಾತ್ಮನೇ, ನಾವೆಲ್ಲರೂ ಶುಂಭಗಳೇ. ಶುದ್ಧ ಅರಿವಿನ ಸ್ವರೂಪದ ದೇವಿಯು ಪರಮಾತ್ಮಳು. ಜ್ಞಾನ, ನಮ್ಮ ನಿಜವಾದ ಸ್ವರೂಪನ ಯಾವತ್ತು ನಾವು ತಿಳ್ಕೊತೀವೋ ನಾವೇ ದೇವಿ ಸ್ವರೂಪಗಳಾಗ್ತೀವಿ. ಯುದ್ಧ ಅಂದರೆ ದುಷ್ಟ ತಿಳಿಯುವ ಜೀವಾತ್ಮ, ದೃಶ್ಯ ಶರೀರಾದಿ ಆ ವಿದ್ಯೆಯವರೆಗೂ ತಿಳಿಸಿಕೊಳ್ಳುವ ಸರ್ವವಸ್ತು ಅನಾತ್ಮ. ಈ ಆತ್ಮ ಅನಾತ್ಮಗಳ ಕಗ್ಗಂಟನ್ನು ವಿವೇಕದಿಂದ ಬೇರ್ಪಡಿಸಿ, ಅಂದರೆ ನನ್ನದೆಂಬ ಅಹಂಕಾರ ಮಮಕಾರ ರೂಪ ಅನಾತ್ಮ ಶತ್ರು ರಾಕ್ಷಸಗಳನ್ನು ನಾಶ ಮಾಡಿ ಸ್ವಸ್ವರೂಪ ಶುದ್ಧ ಅರಿವನ್ನು ಹೊಂದಬೇಕೆಂಬುದೇ ಸ್ವಧರ್ಮ ಯುದ್ಧವು. ತಿಳಿಯುವ ಜೀವಾತ್ಮನು ತಿಳಿಸಿಕೊಳ್ಳುವ ಸರ್ವ ವಸ್ತುಗಳನ್ನು ಗೆದ್ದು ತನ್ನ ವಶ ಮಾಡಿಕೊಂಡಿರುವನು.
ಇಲ್ಲಿ ತಿಳಿಯುವ ವಸ್ತು ಜಯಿಸುವಂತೆ, ತಿಳಿಸಿಕೊಳ್ಳುವ ವಸ್ತು ಸೋತಂತೆ ತಿಳಿಯತಕ್ಕದ್ದಿರುವುದು. ಈ ಯುದ್ಧದಲ್ಲಿ ಯಾವನು ನನ್ನನ್ನು ತಿಳಿಯುವನೋ ಅವನನ್ನು ಮದುವೆಯಾಗುವನೆಂದು ನಿಶ್ಚಯ ವಚನವನ್ನು ಮಾಡಿರುವನೆಂದು ದೇವಿ ಹೇಳಿದಳು. ದೊಡ್ಡ ಪ್ರಾಜೆಕ್ಟ್ ಇಟ್ಕೊಂಡ್ಬಿಟ್ಟಿದ್ದಾಳೆ. ದೇವಿಯನ್ನು ನಾವು ಮದುವೆ ಮಾಡ್ಕೋಬೇಕಂದ್ರೆ, ಅದು ಯಾರಾದರೂ ಮದುವೆ ಮಾಡ್ಕೋಬೇಕಂದ್ರೆ ಯುದ್ಧದಲ್ಲಿ ಗೆಲ್ಲಬೇಕು. ಯುದ್ಧ ಏನು ಅಂದರೆ ನಿನ್ನಲ್ಲಿರೋ ಜೀವಭಾವದಿಂದ ನೀನು ಪರಮಾತ್ಮ ಭಾವಕ್ಕೆ ಹೋಗಬೇಕು. ಮತ್ತು ಪರಮಾತ್ಮ ಇರೋದು ಒಬ್ಬನೇ ಸತ್ಯವಸ್ತು. ಆ ಸತ್ಯವಸ್ತುವಿಂದ ನಾವು ಜೀವಭಾವದಿಂದ ಹೆಂಗೆ ತೆಕ್ಕೋಬೇಕು ಅಂದರೆ ಜ್ಞಾನದಿಂದಲೇ, ಸತ್ಸಂಗ ಮಾಡಿ ಜ್ಞಾನ ವಿಚಾರದಿಂದಲೇ ನಾವು ತೆಕ್ಕೋಬೇಕು. ಅದಕ್ಕೆ ಹೆಚ್ಚು ಕಷ್ಟ ಇಲ್ಲ. ನಮಗೆ ಈ ಶರೀರದಲ್ಲಿ ಇರುವಂಥ ಅಹಂ ಭಾವಗಳು ಕೇವಲ ಅಜ್ಞಾನ ಕಲ್ಪಿತವಷ್ಟೇ. ನಮಗೂ ಈ ಶರೀರಕ್ಕೂ ಏನೂ ಸಂಬಂಧವೇ ಇಲ್ಲ. ನಮಗೆ ಯಾವಾಗ ನಮ್ಮಲ್ಲಿರೋ ಜೀವಭಾವ ಹೋಗಿ ಪರಮಾತ್ಮ ಭಾವಕ್ಕೆ ಹೋಗ್ತೀವಂದರೆ ಈ ಶರೀರದ ಜೊತೆ ಇರೋ ಸಂಬಂಧ ನಾವು ಕಳ್ಕೋಬೇಕು. ಪ್ರತಿದಿನ ನಮಗೆ ಈ ಜ್ಞಾನ ಬರ್ತಾನೆ ಇದೆ. ಪ್ರತಿದಿನ ನಾವು ಗಾಢ ನಿದ್ರೆಯಲ್ಲಿ ಮಲ್ಕೊಂಡಾಗ ಈ ಶರೀರದ ಜೊತೆ ಸಂಬಂಧ ಯಾವಾಗ ಬಿಡ್ತೀವೋ, ಮನಸ್ಸು ಬುದ್ಧಿಗಳಿಂದ ಸಂಬಂಧ ಯಾವಾಗ ಬಿಡ್ತೀವೋ ಆವಾಗಲೇ ನಾವು ನಮ್ಮ ಸ್ವರೂಪದಲ್ಲಿ, ಪರಮಾತ್ಮ ಸ್ವರೂಪದಲ್ಲಿರ್ತೀವಿ. ಹೊರಗಡೆಯಿಂದ ಯಾರು ನಮಗೆ ದುಃಖ ಕೊಡೋದಕ್ಕೆ ಸಾಧ್ಯನೇ ಆಗೋದಿರೋದಿಲ್ಲ. ಅದೇ ಯುಕ್ತಿ ಏನಕ್ಕೇನ ಪ್ರಕಾರ ಈ ಶರೀರದಲ್ಲಿರುವಂಥ ಒಂದು ಸಂಬಂಧನ ನಾವು ತೆಕ್ಕೊಂಡ್ಬಿಡ್ಬೇಕು. ಆ ತೆಕ್ಕೋಬೇಕಂದ್ರೆ ಈಗ ವಿಚಾರ ಮಾಡಬೇಕು, ಏನು ಎಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂದರೆ ಮುಖ್ಯವಾಗಿ ಅಹಂ ಭಾವಗಳು, ನಾನು ನನ್ನದು ಅಂತ. ಈ ಶರೀರದಲ್ಲಿ ನಾನು ನನ್ನದು ಎಂಬ ಈ ಒಂದು ಅಹಂಕಾರದಿಂದನೇ ನಾವು ಈ ಜೀವಭಾವದಲ್ಲಿ ನಾವು ಸಿಕ್ಕಾಕೊಂಡಿರ್ತೀವಿ. ಆದ್ದರಿಂದ ಈ ಅಹಂಕಾರಗಳನ್ನು ಯಾರು ತೆಕ್ಕೊಂತಾರೋ ಅವರು ಆ ಜೀವಭಾವದಿಂದ ಪರಮಾತ್ಮ ಭಾವಕ್ಕೆ ಹೋಗ್ತಾರೆ. ಅವರು ದೇವಿ ಮೇಲೆ ಗೆಲ್ಲೋದಕ್ಕಾಗುತ್ತೆ. ಆವಾಗ ದೇವಿ ಅವರನ್ನು ಮದುವೆ ಮಾಡ್ಕೊತಾರೆ. ಅಂದರೆ ಅವರು ಜ್ಞಾನವನ್ನು ಕೊಡ್ತಾರೆ ಅಂದ್ಬಿಟ್ಟು ಪ್ರತಿಯೊಬ್ಬ ಜೀವನು ಅದನ್ನೇ ಪ್ರಯತ್ನ ಮಾಡ್ತಾ ಇದ್ದಾನಲ್ಲ, ಜೀವಭಾವದಿಂದ ಪರಮಾತ್ಮ ಭಾವಕ್ಕೆ ಹೋಗಬೇಕಂದ್ಬಿಟ್ಟು. ಇದೆಲ್ಲ ನಮ್ಮ ಯುದ್ಧವೇ. ನಾನು ಪತಿಯನ್ನು ಪಡೆದಿದ್ದರೆ ಶುಂಭನು ಈ ಧರ್ಮ ಯುದ್ಧದಲ್ಲಿ ನನ್ನನ್ನು ಗೆಲ್ಲುವನು. ನನ್ನ ದೈವದಲ್ಲಿ ಪತಿಯು ಯಾವನೂ ಇಲ್ಲದಿದ್ದರೆ ಅದಕ್ಕೆ ನೀನೇನು ಮಾಡುವಿ? ನನ್ನ ದೈವ ಇದ್ದಂತಾಗುವುದು. ನೀನು ನನಗೆ ಹಿತವಂತನೂ ಸಂಶಯವಿಲ್ಲವೂ. ನೀನು ಬೇಗನೆ ಹೋಗಿ ನಾ ಹೇಳಿದಂತೆ ಮಾಡೆಂದಳು. ಸುಗ್ರೀವನೇ ಹೋಗಿ ಶುಂಭ ನಿಶುಂಭರನ್ನು ಕೂಡಿಕೊಂಡು ಬಾ, ಕಡೆಗೆ ನಮ್ಮಿಬ್ಬರಿಗೂ ಮದುವೆಯನ್ನು ಮಾಡಿನಳು. ಸುಗ್ರೀವನು ಸ್ವಲ್ಪ ಸಿಟ್ಟಿನಿಂದ 3 ಲೋಕಗಳಿಗೆ ಒಡೆಯ ಶುಂಭನು ಬಹುಶೂರ ನಿಶುಂಭರು ಯಾರೆಂಬುದನ್ನು ತಿಳಿ ಎಂದನು. ಎಲ್ಲರನ್ನೂ ಗೆದ್ದ ಅರಸನು, ನಿನ್ನ ಮಾತಿನಂತೆ ನೀನು ಕುಳಿತಿರುವ ಸ್ಥಳಕ್ಕೆ ಎಲ್ಲರೂ ಬರುವರೆ. ಸುಳ್ಳು ಮಾತುಗಳಿಂದೇನು ಪ್ರಯೋಜನ? ನಿನಗೂ ಶುಂಭನಿಗೂ ಬಹುದೂರ ಯುದ್ಧವೆಂಬುದು ನಗೆ ಮಾತಾಗಿದೆ. ಸುಗ್ರೀವ ಎಲ್ಲರನ್ನೂ ಗೆದ್ದರಸನಲ್ಲಿ ಅಂದರೆ ಸರ್ವದೃಶ್ಯವೂ ತಿಳಿದ ದುಷ್ಟನೋಳು ಯುದ್ಧವನ್ನು ಮಾಡಲಾರೆ. ಇಲ್ಲಿ ವಿಚಾರ ಬರುತ್ತೆ. ದುಷ್ಟ ಸ್ವರೂಪ ಜೀವನಾದ ಶುಂಭನು ಸರ್ವದೃಶ್ಯವನ್ನು ತಿಳಿಯಬಹುದು. ಸರ್ವಸಾಕ್ಷಿಯಾದ ಚಿಚ್ಚಕ್ತಿ ರೂಪ ಸ್ವಜ್ಞಪ್ತಿಯನ್ನು ಗೆಲ್ಲಲಾರನು. ಸರ್ವವನ್ನು ನಿರ್ವಿಕಾರವಾಗಿ ಅರಿಯುವ ಶುದ್ಧ ಅರಿವನ್ನು ಯಾವನೂ ತಿಳಿಯುವನು. ನೀನು ಪ್ರಪಂಚದಲ್ಲಿ ಆ ಜ್ಞಾನ, ಈ ಜ್ಞಾನ, ಸೈನ್ಸು, ಮ್ಯಾಥಮೆಟಿಕ್ಸು ಇವುಗಳಲ್ಲಿ ಎಷ್ಟೋ ವಿದ್ಯೆಗಳನ್ನು ಹೊಂದಬಹುದು. ಆದರೆ ಬ್ರಹ್ಮವಿದ್ಯೆಯನ್ನು ನೀನು ತಿಳ್ಕೊಳ್ಳಿಲ್ಲ ಅಂದರೆ ನಿನಗೆ ಯಾವ ಶಾಂತಿ ಸಿಗೋದಿಲ್ಲ. ನಾರದನು 64 PhDಗಳು ಮಾಡಿರ್ತಾನೆ. ಸ್ವಯಂ ನಾರದ ಅಂತ, ಐ ಆಮ್ ದಟ್ ನಾರದ, ನಾನು ಆ ನಾರದನು ಇಷ್ಟೊಂದೆಲ್ಲ ಓದ್ಕೊಂಡು ಬಂದಿದ್ದೀನಿ, ಆದರೂ ನಾನು ಮಹಾ ದುಃಖಿಯಾಗಿದ್ದೀನಿ, ತುಂಬ ದುಃಖಿಯಾಗಿದೆ. ಅದಕ್ಕೆ ನನಗೆ ಆತ್ಮಜ್ಞಾನವನ್ನು ಕೊಡು, ಬ್ರಹ್ಮವಿದ್ಯೆಯನ್ನು ಕೊಡು ಅಂತ ಬಂದು ಕೇಳ್ತಾ ಇರ್ತಾನೆ. ಆದ್ದರಿಂದ ಆ ವಿದ್ಯೆ ಇಲ್ಲ ಅಂದರೆ ಇವ್ರಿಗೆ ಎಷ್ಟು ತಿಳ್ಕೊಂಡ್ರೂ ಏನೂ ಪ್ರಯೋಜನ ಇಲ್ಲ. ಆದರೆ ಅವನಿಗೆ, ಆ ಮಧ್ಯವರ್ತಿಯಲ್ಲಿ ಬಂದಿರೋವನಿಗೆ, ಅವನು ಏನು ಅಂದ್ಕೊಂಡಿದ್ದೆ, ನಮ್ಮ ಶುಂಭನು ನೀನು ಯುದ್ಧಕ್ಕೆ ಬಾ ಅಂತ ಕರೆದು ಬಿಡ್ತಾನೆ. ಅವನಿಗೆ ನಿನಗೆ ಏನು ಕಂಪ್ಯಾರಿಸನ್ ಅಂತ ದೇವಿಯನ್ನು ಹೀಗೆಲ್ಲ ಆಡ್ತಾ ಇರ್ತಾನೆ. ಸರ್ವ ದೇವತೆಗಳನ್ನು ಗೆದ್ದವನೊಡನೆ ನೀನೊಬ್ಬಳು ಯುದ್ಧ ಮಾಡುವೆಯಾ? ಒಬ್ಬ ಜಗದೊಡೆಯ ಶುಂಭನೆದುರಿಗೆ ಧೈರ್ಯದಿಂದಾದರೂ ನಿಲ್ಲುವೆಯಾ? ತಿಳಿಗೇಡಿತನದ ಬುದ್ಧಿಯನ್ನು ಬಿಟ್ಟು ಬಿಡು, ಸರ್ವವೆಲ್ಲವೂ ನಿನ್ನದಾಗುವುದು. ನೀನು ಗರ್ವವನ್ನು ಮಾಡಿದರೆ ಮುಂದೆಳೆ ಹಿಡಿದು ಎಳೆದು ಒಯ್ಯುವರು ಎಂದನು. ಮರ್ಯಾದೆಯನ್ನು ಕಳೆದುಕೊಂಡು ಕಡೆಗೆ ಬರುವುದು ಇದೇನು ತಿಳಿವಳಿಕೆಯೋ ಎನ್ನಲು, ಪ್ರಾರಬ್ಧಕ್ಕೆ ಯಾರಿಂದ ಏನಾಗುವುದು?
ನೀನು ಶುಂಭನಿಶುಂಭರನ್ನು ಸಂಶಯವಿಲ್ಲದೆ ಕರೆದುಕೊಂಡು ಬಾ, ಹೋಗು. ಏನು ಮಾಡಲಿ, ನನಗೆ ಯುದ್ಧ ಮಾಡುವುದೊಂದೇ ಮಾತು, ಅದರ ಹೊರತು ಏನೂ ಆಗುವುದಿಲ್ಲ ಎಂದಳು. ಅಂದರೆ ವಿಚಾರದಲ್ಲಿ ಪರಮಾನಂದ ಸ್ವರೂಪ ದೇವಿಯು ಗರ್ವದಿಂದ ಬರಲಿ ಎಂದರೆ ಯಾರಿಗೂ ಎಂದೂ ಸಾಧ್ಯವಿಲ್ಲ. ನಾನೆಂಬ ಅಹಂಕಾರ ನಾಶವಾದರೆ ಮಾತ್ರ ದೊರೆಯುವುದು. ಅಹಂಕಾರ ಇರೋ ತನಕ ದೇವರನ್ನ ಒಂದು ಮಾತನ್ನು ಬಿಟ್ಟುಬಿಡಿ. ಆ ಅಹಂಕಾರನ ತಿಳ್ಕೋಬೇಕು ಫಸ್ಟ್, ಏನು ಅಹಂಕಾರ ಅನ್ನೋದು. ಅದಕ್ಕೆ ಶಾಸ್ತ್ರ ಎಷ್ಟು ಒಳ್ಳೆ ಮಾರ್ಗ ಇರುತ್ತೆ. ಉಪಾಸನೆ ಮಾಡು, ನಿನ್ನ ಅಹಂಕಾರನ ದೇವಿಯಲ್ಲಿ ಸಮರ್ಪಣೆ ಮಾಡಿಬಿಡು, ಇಷ್ಟ ದೇವರಲ್ಲಿ ಸಮರ್ಪಣೆ ಮಾಡಿಬಿಡು. ಅದು ಮತ್ತೆ ಎಚ್ಚೆದ್ದಿರೋದಿಲ್ಲ. ಮತ್ತು ಗುರುಗಳಿಗೆ ಸಮರ್ಪಣೆ ಮಾಡಿಬಿಡು, ಅನನ್ಯ ಶರಣಗತಿಯನ್ನು ಹೊಂದು. ಅಹಂಕಾರನ ಯಾವುದೋ ಒಂದು ಜಾಗದಲ್ಲಿ ತಾಕತ್ತಿಟ್ಬಿಡು. ಇಲ್ಲ ಅಂದರೆ ಅದು ನಿನ್ನ ಹತ್ರ ಇದ್ದಂದ್ರೆಗನ ಎಷ್ಟೋ ಕೆಟ್ಟ ಕೆಲಸಗಳನ್ನು ಮಾಡಿಸ್ಬಿಡ್ತಾ ಇರುತ್ತೆ. ಸಾಧನೆಗೆ ಹೆಜ್ಜೆ ಹೆಜ್ಜೆಗೂ ಅಡ್ಡಿ ಬರ್ತಾ ಇರುತ್ತೆ. ಅದಕ್ಕೆ ಆ ಭಕ್ತಿ ಮಾರ್ಗದಿಂದ ಜ್ಞಾನ ಮಾರ್ಗಕ್ಕೆ ಬಂದಿರೋರು ತುಂಬ ಉತ್ತಮರಾಗಿರ್ತಾರೆ, ತುಂಬ ಸಾತ್ವಿಕರಾಗಿರ್ತಾರೆ. ಈ ಭಕ್ತಿ ಮಾರ್ಗದಿಂದ ಬರ್ತಿರೋ ಡೈರೆಕ್ಟ್ ವಿಚಾರಕ್ಕೆ ಬಂದಿರೋರು ಸಿಕ್ಕಾಪಟ್ಟೆ ದುರಹಂಕಾರ. ಅವ್ರ ಹತ್ರ ಜ್ಞಾನ, ಪ್ರಶ್ನೆಗೆ, ಸಮಾಧಾನ ಎಲ್ಲವಿದ್ದರೂ ಕೂಡ ಅವರನ್ನು ನೋಡಿದ್ರೇ ಇನ್ನೊಬ್ಬರಿಗೆ ಕೋಪ ಬರ್ತಾ ಇರುತ್ತೆ. ಅವರ ಪ್ರವರ್ತನೆ, ಅವರ ಹಾವಭಾವಗಳು ಅಹಂಕಾರದಲ್ಲಿ ಸಚ್ಚಿದಾನಂದ ರೂಪ ಅಂದ್ಕೊಂಡಿರ್ತಾರೆ. ಆದ್ದರಿಂದ ಅದು ಸಾಧ್ಯ ಆಗೋದಿಲ್ಲ. ಅಹಂಕಾರ ಇನ್ನೂ ಹೆಚ್ಚಾಗ್ತಾ ಇರುತ್ತೆ. ನಾನು ದೊಡ್ಡ ಜ್ಞಾನಿ, ನಾನು ದೊಡ್ಡ ಶ್ರೇಷ್ಠಿ, ಮಿಕ್ಕಿದವರೆಲ್ಲ ಮೂರ್ಖರು ಅನ್ನೋ ಭಾವನೆಯಲ್ಲಿರ್ತಾರೆ. ಹೊರಗಡೆ ಹೇಳೋದಿಲ್ಲ, ಅವರು ಮಾತುಗಳಲ್ಲೇ ಗೊತ್ತಾಗ್ತಾ ಇರುತ್ತೆ. ಮಿಕ್ಕಿದವ್ರನ್ನ ಏನು ರೆಸ್ಪೆಕ್ಟೇ ಕೊಡೋದಿಲ್ಲ, ಏನು ಲೆಕ್ಕನೇ ಇಲ್ಲ ಮಿಕ್ಕಿದವ್ರು ಅಂದರೆ ಅಂತ ಅವ್ರು ಮಾತಾಡೋ ರೀತಿಯಲ್ಲೇ ಗೊತ್ತಾಗ್ತಾ ಇರುತ್ತೆ. ಆದ್ದರಿಂದ ಅದಕ್ಕೆ ಈ ಅಹಂಕಾರದಿಂದ ಇರುವಂಥ ಈ ಇನ್ಫಾರ್ಮೇಷನ್ನು ಅದ್ವೈತ ಜ್ಞಾನಗಳು ತುಂಬ ಚಂಡಾಳವಾಗಿರುತ್ತೆ. ಮುಳ್ಳಿನ ಕಂಪೆ ಥರ ಇರುತ್ತೆ ಸ್ವಭಾವ. ಅದರಿಂದ ಅಹಂಕಾರ ಇರೋ ತನಕ ದೇವಿ ಸಿಗೋದಿಲ್ಲ. ತನ್ನ ಮಾತಿಗೆ ಒಡಂಬಡದ ದೇವಿಯ ಲಕ್ಷಣವನ್ನು ತಿಳಿದು ಸುಗ್ರೀವನು ಹೊರಟು ಹೋದನು. ಕೂಡಲೇ ದೇವಿಯು ರಾಕ್ಷಸರು ಬರುವ ಹಾದಿಯನ್ನು ನೋಡಿದಳು. ಶುಂಭನನ್ನು ಈಗಲೇ ನಾಶ ಮಾಡುವೆನು, ದೇವತೆಗಳ ಚಿಂತೆಯನ್ನು ಬಿಡಿಸುವೆನು ಎಂದು ಮೇಲಿಂದ ಮೇಲೆ ಚಿದಾನಂದ ಸ್ವರೂಪ ಗುರುವರನನ್ನು ನೆನೆದಳು. ಈ ಥರ 10ನೇ ಅಧ್ಯಾಯ ಪೂರ್ತಿ ಆಯಿತು. ಮಿಕ್ಕಿದ್ದು 11ನೇ ಅಧ್ಯಾಯ ಸಾಯಂಕಾಲ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ.